திருச்சிற்றம்பலம். ஓம் சிவா திருச்சிற்றம்பலம். திருச்சிற்றம்பலம் ಗುರುದೇವ. திருச்சிற்றம்பலம். ಗುರುವೇ ಶರಣ. ಗುರುವೇ ಶರಣ. ಗುರುವಿಗೂ ಶರಣ, ಗುರು ಭಕ್ತರಿಗೂ ಶರಣ. ಗುರುವೇ ಶರಣ ಅಂತ ಇರ್ತಾರೆ. ಗುರು ಭಕ್ತರಿಗೆಲ್ಲ ಶರಣ. ಎಷ್ಟು ಹೇಳ್ಬೋದು? ಏನು ಹೇಳಲಿಕ್ಕಿತ್ತು, ಏನು ಕೇಳಲಿಕ್ಕಿತ್ತು? ಆಧ್ಯಾತ್ಮ ಅನ್ನೋದು ಗುರುದೇವ, ಆ ವರ್ಡ್ ಗುರು ಶಿಷ್ಯರ ಸಂಬಂಧಕ್ಕೆ ಸೂಟ್ ಆಗಲ್ಲ ಅಂತ ಗುರುದೇವ. ಸತ್ಯವಾದ ಮಾತು. ಆಧ್ಯಾತ್ಮ ಲೌಕಿಕದ ವಿಚಾರ. ಲೌಕಿಕದಲ್ಲಿ ಆಧ್ಯಾತ್ಮನವರು ಯಾವ ಥರನೋ ಮಾತಾಡ್ತಾರೆ. ಲೌಕಿಕದಲ್ಲೇ ಆದ್ರೂ ಸರಿ, ಯಾವುದಾದ್ರೂ ಸರಿ. ಅರ್ಥ ಆಯ್ತಾ? ಗುರು ಶಿಷ್ಯರ ಸಂಬಂಧ ಅಂತ ಹೇಳಿದ್ರೆ ಅದು ಆತ್ಮಗಳಿಗೆ ಸೇರಿದ ಸಂಬಂಧ. ಆತ್ಮಗಳು ಮಿಲನವಾಗುವುದು. ಅರ್ಥ ಆಯ್ತಲ್ಲ? ಆತ್ಮ ಅನ್ನುವಂಥ ಸಂಬಂಧ ಅಂತ ಹೇಳುದು ಗುರು ಶಿಷ್ಯರ ಸಂಬಂಧ ಅಂತ ಹೇಳಿ. ಅದಕ್ಕೆ ಆಧ್ಯಾತ್ಮಿಕದ ದಾರಿಯೇ ಬೇಡ. ಆಧ್ಯಾತ್ಮಿಕತೆಯಲ್ಲಿ ಹೋಗ್ಬೇಕಾಗಿ ಇಲ್ಲ ಅಂತ ಹೇಳಿ ಒಂದು ಗುರು ಶಿಷ್ಯರಾಗಬೇಕು ಅಂತ ಹೇಳಿ. ಯಾರಿಗೆ ಯಾರು ಗುರು, ಯಾರಿಗೆ ಯಾರು ಶಿಷ್ಯ ಅಂತೇಳಿ ಪ್ರಪಂಚಕ್ಕೆ ಬರುವಾಗಲೇ ತೀರ್ಮಾನ ಆಗಿದೆ. ಅರ್ಥ ಆಯ್ತಾ? ಸಾಧನೆ ಮಾಡಿ ಆಗುವುದಲ್ಲ. ಸಾಧನೆ ಮಾಡಿ ಯಾವುದೂ ಆಗುವುದಿಲ್ಲ. ನಾವು ನೆನಪು ಸಾಧನೆ ಮಾಡ್ತಾ ಇರ್ತೇವೆ ಅಂತೇಳಿ. ನಾವು ಎಂಬುದೇ ಇಲ್ಲ, ನಾನು ಎಂಬುದೇ ಇಲ್ಲ ಅಂತ ಹೇಳುದು. ಅದು ಏನಾಗಬೇಕು ಅದು ಆಗ್ತಾ ಉಂಟು. ಆಧ್ಯಾತ್ಮಿಕ ಅಂತೇಳಿ ನಾನು ಆಧ್ಯಾತ್ಮಿಕದಲ್ಲಿದ್ದೇನೆ, ಜ್ಞಾನದಲ್ಲಿದ್ದೇನೆ, ಸಾಧನೆ ಮಾಡ್ತೇನೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ, ಆ ಕಡೆದು ಮಾಡ್ತೇನೆ, ಈ ಕಡೆದು ಮಾಡ್ತೇನೆ, ಯೋಗ ಮಾಡ್ತೇನೆ, ಅನೇಕ ರೀತಿಯಿಂದ ಎಲ್ಲ ಹೇಳ್ತಾರೆ ಅಲ್ವಾ? ಥರ್ಡ್ ಐ ಓಪನ್ ಆಗ್ತದೆ, ಇಷ್ಟು ದಿನದಲ್ಲಿ ಹೀಗೆ ಆಗ್ತದೆ, ಈ ಕೋರ್ಸ್ ತಗೊಳ್ಳಿ, ಆ ಕೋರ್ಸ್ ತಗೊಳ್ಳಿ. ಇದೆಲ್ಲ ಒಂದು ಹುಚ್ಚುತನ ಅಂತ ಹೇಳೋದು, ಇದೆಲ್ಲ ಭ್ರಮೆ ಅಂತ ಹೇಳೋದು. ಇದು ಭ್ರಮೆ ಅಂತ ಹೇಳ್ತಾ ಇದ್ದೀರಾ ನೀವು. ಸಾಮಾನ್ಯವಾಗಿ ಈ ಜಗತ್ತಲ್ಲಿ ಯೋಗ ಮಾಡೋರು, ಧ್ಯಾನ ಮಾಡೋರು ಈ ದಾರಿನಲ್ಲೇ ಹೋಗ್ತಾ ಇದ್ದಾರೆ. ಅಂದರೆ ನಾವು ಈ ಥರ ಸಾಧನೆ ಮಾಡ್ತಾಯಿದ್ದೀವಿ, ಕುಂಡಲಿನಿ ಶಕ್ತಿ ಮಾಡ್ತಾಯಿದ್ದೀವಿ, ಆಧ್ಯಾತ್ಮ ಯೋಚನೆ ಮಾಡ್ತೀವಿ ಅಂತ ಹೇಳ್ತೀರಿ. ನೀವು ಹೇಳ್ತಾ ಇದ್ದೀರಾ ಇದು ಆಲ್ರೆಡಿ ನಿರ್ಧಾರ ಆಗೋಗ್ಬಿಟ್ಟಿದೆ, ಆಧ್ಯಾತ್ಮ ಅಂದರೆ ಇದರಲ್ಲಿ ಏನೂ ಇಲ್ಲ, ಗುರು ಮತ್ತು ಶಿಷ್ಯರ ಆತ್ಮಗಳ ಮಿಲನ ಅಷ್ಟೇ ಅಂತ ಹೇಳ್ತಾ ಇದ್ದೀರ ನೀವು. ಸಾಮಾನ್ಯ ಜನಕ್ಕೆ ಅಥವಾ ಯೋಗ ಗುರುಗಳಿಗೆ ಅಥವಾ ಈ ಆಧ್ಯಾತ್ಮಿಕ ಅಂದರೆ ಈ ಇನ್ನರ್ ಜರ್ನಿ, ಒಳಗಡೆ ಅಂತರಾತ್ಮದ ವಿಷಯನ ತಿಳಿಸೋರಿಗೆ ಇದು ಸತ್ಯ ಗೊತ್ತಾದ ಮೇಲೆ ಮೌನವಾಗಿ ಕೂತ್ಕೋಬೇಕಾಗತ್ತೆ ಅವರು. ಈಗ ಏನಾದರೂ ಹೇಳಬೇಕಾದ್ರೆ ಏನಾದರೂ ಹೇಳಬೇಕು. ಈಗ ನಾನು ಇಂಜಿನಿಯರಿಂಗ್ ಮಾಡ್ತಾಯಿದ್ದೀನಿ, ನಾನು ಡಾಕ್ಟ್ರ್ ಮಾಡ್ತಾಯಿದ್ದೀನಿ, ನಾನು ಇದು ಮಾಡ್ತೀನಿ, ಏನಾದರೂ ಹೇಳಲೇಬೇಕಾಗ್ತದೆ. ಅದನ್ನು ಮೀರಿ ಇರಬೇಕು ಅಂತ ಹೇಳಿದ್ರೆ ಹೇಗೆ ಸಾಧ್ಯ ಆಗುತ್ತೆ ಇದ್ರ ಜೊತೆ, ಆಧ್ಯಾತ್ಮದ ಜೊತೆ ಅಂತ? ಆಧ್ಯಾತ್ಮಿಕದಲ್ಲಿ ಹೌದೌದು. ಸೃಷ್ಟಿನಲ್ಲಿ, ಪ್ರಕೃತಿನಲ್ಲಿ ಎಲ್ಲದೂ ತನ್ನಷ್ಟಕ್ಕೆ ತಾನೇ ನಡ್ಕೊಂಡು ಹೋಗ್ಬೇಕಾದ್ರೆ ನೀವು ಪ್ರಕೃತಿನ ಕಂಪ್ಲೀಟಾಗಿ ಹೇಳ್ತಾ ಇದ್ದೀರಿ, ನಡೆದು ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು. ಆದರೆ ಸಾಮಾನ್ಯ ಗುರುಗಳಿಗೋ ಈ ಕಲಿತಾ ಇರೋ ಗುರುಗಳಿಗೋ ಏನಾದರೂ ಹೇಳಲೇಬೇಕಾಗತ್ತಲ್ವ? ಅದನ್ನು ಹೇಗೆ ನಿರ್ವಹಣೆ ಮಾಡ್ಕೊಂಡು ಹೋಗೋದು ಅಂತ ಈ ದಾರಿನಲ್ಲಿ ನೋಡೋದು ಅವರವರು ಬಂದ ದಾರಿ. ಅರ್ಥ ಆಯ್ತಲ್ವ? ಹಾಂ, ಅದು ಅವರವರು ಬಂದ ದಾರಿ ಅಂತ ಹೇಳೋದು. ಅದಕ್ಕೆ ನಾವೇನು ಹೇಳಲಿಕ್ಕೆ ಆಗೋದಿಲ್ಲ. ನಾವು ಹೇಳೋ ಸ್ಥಿತಿ ಸತ್ಯ ಸ್ಥಿತಿಯನ್ನು ಹೇಳೋದು. ಓಕೆ, ಅರ್ಥ ಆಯ್ತಾ? ಇದು ನಂಬುವುದು, ಬಿಡಬಹುದು. ಈ ವಿಚಾರ ಎಲ್ಲ ಯಾರಿಗೆ ಅಂತ ಹೇಳಿದರೆ ಗುರುವಿನ ಹಾದಿಯನ್ನು ಹಿಂಬಾಲಿಸಿಕೊಂಡು ಬರ್ತಾನಲ್ಲ ಅವನಿಗೆ, ಆಸೆ ಹಿಡಿದವನಿಗೆ ಅನೇಕ ರೀತಿಯ ವಿಚಾರಗಳು ಇರ್ತದೆ ಪ್ರಪಂಚದಲ್ಲಿ. ಓಕೆ, ಅರ್ಥ ಆಯ್ತಲ್ವ? ಆಸೆ ಇರ್ತದೆ ಅವನಿಗೆ. ಓಕೆ, ಮನಸ್ಸು ಮತ್ತು ಬುದ್ಧಿ ಓಕೆ, ಎರಡು ವಿಚಾರಗಳು ಮನುಷ್ಯನ ದೇಹದಲ್ಲಿ. ಅರ್ಥ ಮಾಡಿಕೊಳ್ಬೇಕು. ಬುದ್ಧಿ ಹೇಳಿದ ಹಾಗೆ ಮನಸ್ಸು ಕೇಳಿದ್ರೆ ಅವನಿಂದ ಏನೋ ಒಂದು ಸಾಧನೆ ಮಾಡ್ಬೋದು, ಅವನ ಪ್ರಪಂಚದಲ್ಲಿ ಏನೋ ಒಂದು ಸಾಧಿಸ್ಬೋದು. ಹೌದು, ಅರ್ಥ ಆಯ್ತಲ್ವ? ಬುದ್ಧಿ ಹೇಳಿದಾಗೆ ಮನಸ್ಸು ಕೆಲಸ ಮಾಡಬೇಕು. ಓಕೆ, ಅಂಥವನು ಈ ಪ್ರಪಂಚದಲ್ಲಿ ಎತ್ತರಕ್ಕೆ ಬೆಳೆದದ್ದು. ಅರ್ಥ ಆಯ್ತಲ್ವ? ಮನಸ್ಸು ಹೇಳಿದಂಗೆ ಬುದ್ಧಿ ಕೇಳೋದಿಲ್ಲ. ಮನಸ್ಸು ಹೇಳಿದ ಹಾಗೆ ಬುದ್ಧಿ ಕೇಳಬಾರ್ದು, ಆದರೆ ಪ್ರಪಂಚದಲ್ಲಿ ಮನಸ್ಸು ಹೇಳಿದಾಗೆ ಬುದ್ಧಿ ಕೇಳ್ತಾ ಇರುವುದು. ಓಕೆ, ಅರ್ಥ ಆಯ್ತಲ್ವ? ಮನಸ್ಸು ಏನು ಹೇಳ್ತದೆ ಅದನ್ನು ಮಾಡೋದು ಪ್ರಪಂಚದಲ್ಲಿ ಎಲ್ಲರೂ. ಅರ್ಥ ಆಗ್ತಲ್ವ? ಗೊತ್ತಾಯ್ತು. ಬುದ್ಧಿ ಹೇಳಿದಾಗೆ ಮಾಡ್ತಾ ಇಲ್ಲ ಅಂತ ಹೇಳೋದು. ಆ ಬುದ್ಧಿಯನ್ನು ಕೇಳಿಕೊಂಡು ನಡೆದರೆ ಜೀವನಕ್ಕೆ ಒಳ್ಳೆಯ ದಾರಿ ಸಿಗ್ತದೆ ಅಂತ ಹೇಳೋದು. ಆ ಬುದ್ಧಿಯನ್ನು ಇನ್ನೂ ಸೂಕ್ಷ್ಮ ಮಾಡಿದರೆ ಅದು ಜ್ಞಾನವಾಗ್ತದೆ ಅಂತ ಹೇಳೋದು. ಒಬ್ಬ ಬುದ್ಧಿಯಿಂದ ಮಾತಾಡ್ತಾನೆ, ಅರ್ಥ ಆಯ್ತಲ್ವ? ಅವನು ಪ್ರಪಂಚದಲ್ಲಿ ಏನೋ ಒಂದು ಸಾಧನೆ ಮಾಡ್ತಾನೆ. ಇನ್ನೊಬ್ಬ ಮನಸ್ಸಿನಿಂದ ಮಾತಾಡ್ತಾನೆ, ಅವನು ಪ್ರಪಂಚದಲ್ಲಿ ಕೇವಲ ಜೀವನ ಮಾಡ್ತಾನೆ ಅಷ್ಟೇ. ಅರ್ಥ ಆಯ್ತಲ್ವ? ಮನಸ್ಸಿನಲ್ಲಿ ಒಬ್ಬ
ಏನೋ ಒಂದು ವಿಷಯವನ್ನು ಪ್ರಾರ್ಥನೆ ಮಾಡ್ತಾನೆ ಅಂತ ಇಟ್ಟುಕೋ, ಮನಸ್ಸಿನ ಜೊತೆ ಜೀವನ ಮಾಡ್ತಾನೆ ಅಂತ ಇಟ್ಟುಕೋ. ಆ ಮನಸ್ಸಿನ ಜೊತೆ ಜೀವನ ಮಾಡುವಾಗ ಆ ಜೀವನಕ್ಕೆ ಅರ್ಥ ಇರೋದಿಲ್ಲ ಅಂತ ಹೇಳುದು. ಅದು ಸುತ್ತುತ್ತಾ ಇರ್ತದೆ, ಸುತ್ತುತ್ತಾ ಇರ್ತದೆ. ಆ ಜೀವನಕ್ಕೆ ಅರ್ಥ ಇಲ್ಲ. ಬುದ್ಧಿಯಿಂದ ಒಬ್ಬ ಜೀವನ ಮಾಡ್ತಾನೆ, ಅವನ ಜೀವನಕ್ಕೆ ಒಂದು ಅರ್ಥ ಇರ್ತದೆ ಅಂತ ಹೇಳುದು. ಓಕೆ, ಇಷ್ಟೇ ವಿಚಾರ. ಇದನ್ನು ಇನ್ನೂ ಸ್ವಲ್ಪ ನಾವು ಸೂಕ್ಷ್ಮ ಮಾಡಿದ್ರೆ ಅವನಿಗೆ ಒಳ್ಳೇದಿಲ್ಲ ಕೆಟ್ಟದ್ದು ಇಲ್ಲ. ಬುದ್ಧಿಯಿಂದ ಮಾಡಿದರೆ ಎಲ್ಲ ಒಳ್ಳೆಯದೇ ಆಗುವುದು, ಮನಸ್ಸಿನಿಂದ ಮಾಡಿದರೆ ಎಲ್ಲವೂ ಕೆಟ್ಟದ್ದೇ ಆಗುವುದು ಅಂತ ಹೇಳುದು. ಮನಸ್ಸು ಎಂಬುದು ಮನುಷ್ಯನ ಜೀವನದಲ್ಲಿ ಬರುವ ದೊಡ್ಡ ಪರೀಕ್ಷೆ. ಅರ್ಥ ಆಯ್ತಾ? ಆ ಪರೀಕ್ಷೆಯನ್ನು ದಾಟಲೇಬೇಕು. ಮನುಷ್ಯನ ಜೀವನ ಏನಂತ ಅರ್ಥ ಆಗಬೇಕಾದ್ರೆ ಶಾಲೆಯಲ್ಲಿ ಹೇಗೆ ನಮಗೆ ಪರೀಕ್ಷೆ ಇದೆ, ಎಕ್ಸಾಮ್ ಇದೆ, ಹಾಗೆ ಮನುಷ್ಯನ ಜೀವನದಲ್ಲಿ ಅವನಿಗೆ ದೊಡ್ಡ ಎಕ್ಸಾಮ್ ಯಾವುದು ಅಂತ ಹೇಳಿದರೆ ಮನಸ್ಸು. ಆ ಮನಸ್ಸನ್ನು ದೃಢವಾಗಿ ಇಟ್ಟುಕೊಂಡ್ರೆ ಒಂದು ಹಂತದಲ್ಲಿ ಬುದ್ಧಿ ಹೇಳಿದಾಗ ಕೇಳಿಕೊಂಡಿದ್ದರೆ ಆ ವ್ಯಕ್ತಿಯಿಂದ ಏನೋ ಒಂದು ಸಾಧನೆ ಮಾಡ್ಬೋದು. ಇನ್ನೊಂದು ಸ್ಥಿತಿ ಇದೆ, ಒಳ್ಳೆಯದಿಲ್ಲ ಕೆಟ್ಟದಿಲ್ಲ. ಅರ್ಥ ಆಯ್ತಲ್ವ? ಅದು ಬುದ್ಧಿ ಮತ್ತು ಮನಸ್ಸನ್ನು ಮೀರಿದ ಸ್ಥಿತಿ, ಅದು ಜೀವಾತ್ಮದ ಸ್ಥಿತಿ. ಆ ಸ್ಥಿತಿ ಇರೋದು ಜ್ಞಾನಿಗಳ ಹತ್ರ ಮಾತ್ರ, ಯೋಗಿಗಳ ಹತ್ರ ಮಾತ್ರ. ಅರ್ಥ ಆಯ್ತಾ? ಅದು ಜೀವಾತ್ಮ ಏನಿರ್ತದೆ ಅದನ್ನು ಮಾತ್ರ ಮಾಡೋದು. ಅದಕ್ಕೆ ಏನು ಮಾತಾಡ್ತೆ ಅಂತ ಗೊತ್ತಿಲ್ಲ, ಏನು ಹೇಳ್ತೆ ಅಂತ ಗೊತ್ತಿಲ್ಲ, ಏನು ಮಾಡ್ತಾ ಇದ್ದೆ ಅಂತ ಗೊತ್ತಿಲ್ಲ, ಏನು ತಲೆ ಗೊತ್ತಿಲ್ಲ. ಅಲ್ಲಿ ನಾನು ಎಂಬುದೇ ಇಲ್ಲ. ಅಲ್ಲಿ ಮನಸ್ಸು ಹೇಳುವುದಿಲ್ಲ, ಬುದ್ಧಿ ಹೇಳುವುದಿಲ್ಲ. ಅದರಿಂದ ಸೂಕ್ಷ್ಮವಾಗಿ ಹೇಳ್ತದೆ. ಅರ್ಥ ಆಗ್ತದೆ? ಗೊತ್ತಾಗುವುದಿಲ್ಲ, ಅದು ಗೊತ್ತೇ ಆಗುವುದಿಲ್ಲ ಆ ಸ್ಥಿತಿ. ಇದು ಜ್ಞಾನಿಗಳಲ್ಲಿ ಯೋಗಿಗಳಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ ಅಂತ ಹೇಳೋದು. ಯಾವಾಗ ಏನು ಅಂತೇಳಿ ಗೊತ್ತಿಲ್ಲ, ಯಾವ ರೀತಿ ಅಂತೇಳಿ ಗೊತ್ತಿಲ್ಲ. ಅರ್ಥ ಆಗ್ತದೆ? ಹಾಗೆ ಮನಸ್ಸಿನಿಂದ ಆಧ್ಯಾತ್ಮಿಕ ಬೋಧನೆ ಮಾಡುವವರಿದ್ದಾರೆ, ಬುದ್ಧಿಯಿಂದ ಆಧ್ಯಾತ್ಮಿಕ ಬೋಧನೆ ಮಾಡುವವರಿದ್ದಾರೆ, ಇನ್ನು ಜೀವಾತ್ಮದಿಂದ ಆಧ್ಯಾತ್ಮಿಕವನ್ನು ತಿಳಿಸುವವರಿದ್ದಾರೆ. ಅರ್ಥ ಆಯ್ತಾ? ಮೂರು ರೀತಿಯಲ್ಲಿ ಈ ಪ್ರಪಂಚದಲ್ಲಿ ಈ ಆಧ್ಯಾತ್ಮಿಕವೆಂಬ ವಿಚಾರ ನಡೀತಾ ಉಂಟು. ಆಗ ಮನಸ್ಸಿನಿಂದ ಆಧ್ಯಾತ್ಮಿಕವನ್ನು ಬೋಧನೆ ಮಾಡುವವರಿಗೆ ಅನೇಕ ರೀತಿಯ ಆಶಯಗಳಿರ್ತದೆ. ಅರ್ಥ ಆಯ್ತಲ್ಲ? ಬುದ್ಧಿಯಿಂದ ಆಧ್ಯಾತ್ಮಿಕ ಬೋಧನೆಯನ್ನು ಮಾಡುವವನಿಗೆ ಅನೇಕ ರೀತಿಯ ಹೆಸರುಗಳಿರ್ತದೆ, ಪ್ರಚಾರಗಳಿರ್ತದೆ. ಅರ್ಥ ಆಯ್ತಲ್ವ? ಜೀವಾತ್ಮದಿಂದ ಆಧ್ಯಾತ್ಮಿಕವನ್ನು ಬೋಧನೆ ಮಾಡ್ತಾನೆ. ಆಧ್ಯಾತ್ಮಿಕ ಅಂದರೆ ಜ್ಞಾನ ಮಾರ್ಗ. ಅರ್ಥ ಆಯ್ತಲ್ವ? ಅವನು ಜೀವಾತ್ಮದಿಂದ ಹೇಳ್ತಾ ಇರ್ತಾನೆ. ಅವನಿಗೆ ಭಕ್ತಗಳೇ ಇರುವುದಿಲ್ಲ. ಅರ್ಥ ಆಯ್ತಲ್ವ? ಅವನಿಗೆ ಒಳ್ಳೆಯದು ಕೆಟ್ಟದ್ದು ಸ್ಥಿತಿಗತಿಗಳು ಅದು ಯಾವುದೂ ಇರುವುದಿಲ್ಲ ಅವನಿಗೆ, ಜೀವಾತ್ಮದಿಂದ ಬೋಧನೆ ಮಾಡೋನಿಗೆ. ಅವನ ಹತ್ರ ನಾವು ಹೋಗುವಾಗ ಸ್ವಲ್ಪ ಎಚ್ಚರಿಕೆಯಾಗಿ ಹೋದರೆ ಒಳ್ಳೆಯದು. ಅವನ ಹತ್ರ ಮಾತಾಡುವಾಗ ಸ್ವಲ್ಪ ಜಾಗೃತಿಯಲ್ಲಿ ಮಾತಾಡಿದರೆ ಒಳ್ಳೆಯದು. ಅಂಥವ ನಿಮ್ಮ ಜೀವನದಲ್ಲಿ ಸಿಕ್ಕಿದ್ರೆ, ಅಂಥ ಗುರು ನಿಮ್ಮ ಜೀವನದಲ್ಲಿ ಸಿಕ್ಕಿದರೆ ನಿಮ್ಮ ಜೀವನ ಪಾವನ. ಅರ್ಥ ಆಯ್ತಲ್ವ? ಜ್ಞಾನವನ್ನು ಬೋಧನೆ ಮಾಡಬೇಕು ತನ್ನ ಅಂತರಾತ್ಮದಿಂದ, ಬುದ್ಧಿಯಿಂದಲೂ ಮನಸ್ಸಿನಿಂದಲೂ ಬೋಧನೆ ಮಾಡೋದು. ಆದ ಕಾರಣ ಹೇಳೋದು ಈ ಪ್ರಪಂಚದಲ್ಲಿ ಮೂರು ವಿಧವಾದ ಆಧ್ಯಾತ್ಮಿಕ ಇದೆ, ಜ್ಞಾನ ಮಾರ್ಗ ಇದೆ. ಅರ್ಥ ಆಗ್ತದ? ಉತ್ತರ ಸಿಕ್ಕಿತ? ಮತ್ತೇನು ಕೇಳಲಿಕ್ಕೆ ಹೇಳು. ನಾವು ಈಗ ಗುರುದೇವ ಬುದ್ಧಿ ಮನಸ್ಸು ಅಂತ ಮಾತಾಡಿದ್ರೆ ಅದು ಕೆಲವು ಜನರು ಅದು ಅರ್ಥನೇ, ಆ ಕಾನ್ಸೆಪ್ಟೇ ಅರ್ಥ ಆಗಲ್ಲ. ಅವ್ರು ನೋಡೋ ರೀತಿನೇ ಬೇರೆ. ಅದನ್ನ ಅಯ್ಯೋ ಇದೇನು ಬುದ್ಧಿ ಇದೇನು ಮನಸ್ಸು ಅವರಲ್ಲೇ ಗೊಂದಲ, ಅವ್ರಿಗೆ ಗೊತ್ತಿರಲ್ಲ ಕೆಲವೊಂದು. ಈಗ ನನ್ನ ಅನುಭವನೂ ಅದೇ. ಇಲ್ಲಿ ಒಂದು ವಿಚಾರ, ಗುರುವನ್ನು ಹಿಂಬಾಲಿಸಿಕೊಂಡು ಹೋಗುವುದು, ಜ್ಞಾನ ಮಾರ್ಗದಲ್ಲಿ ಹೋಗುವರು ಅವರಿವರನ್ನು ನೋಡ್ಲಿಕ್ಕಿಲ್ಲ. ಅವರಿವರನ್ನು ನೋಡಿದರೆ ನಿಮ್ಮ ಒಳಗೆ ಗೊಂದಲ ಸ್ಟಾರ್ಟ್ ಆಗ್ತದೆ. ಅರ್ಥ ಆಯ್ತಲ್ವ? ಆಧ್ಯಾತ್ಮಿಕದಲ್ಲಿ ಹೋಗುವವರು ಯಾರನ್ನು ನೋಡುದು? ತನ್ನನ್ನು ತಾನು ತಿಳಿಯುವುದು. ತನ್ನನ್ನು ತಾನು ತಿಳಿಯಲಿಕ್ಕೆ ಬೇಕಾಗಿ ಜ್ಞಾನ ಮಾರ್ಗ, ಗುರುವಿನ ಸೇವೆ. ಅರ್ಥ ಆಯ್ತಾ? ಆ ಗುರುವಿನ ಸೇವೆ ಬಹಳ ಮುಖ್ಯ. ಪ್ರಪಂಚದ ಯಾವುದೇ ವಿಷಯಗಳನ್ನ ನೋಡಿದ್ರೆ ಬರೀ ಗುರು ಸೇವೆ ಮಾಡ್ಕೊಂಡು ಹೋಗ್ಬೇಕು. ಖಂಡಿತವಾಗಿ. ಅರ್ಥ ಆಯ್ತಲ್ವ? ಪ್ರಪಂಚದ ವಿಷಯ ಸುಖಗಳನ್ನೇ ಮರೆತು ಬಿಟ್ಟು ಕೇವಲ ಗುರುವಿನ ಧ್ಯಾನದಲ್ಲಿರಬೇಕು. ಅವರವರ ಚಿಂತೆ ಮಾಡೋದಾದ್ರೆ ಯಾಕೆ ಬಂದದ್ದು ಗುರುವಿನ ಹತ್ರ? ವ್ಯರ್ಥ. ಗುರುವಿನ ಹತ್ರ ಬಂದ ನಂತರ ನಾಳೆಗೆ ರುಚಿ ಬಿಡಬೇಕು. ಅರ್ಥ ಆಯ್ತಲ್ಲ? ನಾನು ಎಂಬುದನ್ನು ಬಿಡಬೇಕು, ಅವಮಾನವನ್ನು ಸಹಿಸಿಕೊಳ್ಬೇಕು. ಅನೇಕ ರೀತಿಯ ವಿಚಾರಗಳಿದೆ. ನೀವು ಪವಿತ್ರ ಆಗ್ತಾ 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 ಆಗುವಾಗ ನಿಮ್ಮ ಜೊತೆ 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 ಜೊತೆಯೇ ಬರ್ತಾರೆ ಅವರು. ಭಾಳ ಖುಷಿ ಆಗ್ತದೆ. ಅರ್ಥ ಆಯ್ತಲ್ಲ? ಅದಕ್ಕೊಂದು ಗುರುವಿನ ಸ್ಥಾನ ಅಂತ ಇರೋದಿಲ್ಲ ಅಲ್ಲಿ. ಅರ್ಥ ಆಗ್ತದೆ? ಶಿಷ್ಯನಲ್ಲಿ ಒಂದು ಶಿಷ್ಯನಾಗಿರ್ತಾರೆ ಆಗ ಗುರು. ಅವರು ಕೆಳಗಿಳಿತಾರೆ, ಅವರ ಸ್ಥಾನದಿಂದ ಕೆಳಗಿಳಿತಾರೆ ಶಿಷ್ಯನನ್ನು ಯಾವುದೋ ಒಂದು ರೀತಿಯಲ್ಲಿ ಉದ್ಧಾರ ಮಾಡುವ ಅಂತೇಳಿ.
ಅರ್ಥ ಆಯ್ತಲ್ಲ. ಅವನಿಗೆ ಏನೋ ಒಂದು ಜ್ಞಾನವನ್ನು ಕರುಣಿಸುವ. ನಾಳೆ ನಾನು ಸತ್ತು ಹೋದರೆ ಈ ಜ್ಞಾನ ಆದರೂ ಅವನು ಇರಲಿ, ಇದನ್ನಿಟ್ಟುಕೊಂಡು ಅವನು ಏನೋ ಒಂದು ಜೀವನವನ್ನು ಮಾಡಲಿ, ಮುಂದೆ ಪ್ರಪಂಚಕ್ಕೆ ಒಳಿತನ್ನು ಮಾಡಲಿ ಅಂತೇಳಿ ಶಿಷ್ಯರ ಸ್ಥಿತಿಗೆ ಇಳಿತಾರೆ ಅಂತ ಹೇಳುದು. ಬಟ್ ಶಿಷ್ಯನಿಗೆ ಗೊತ್ತಾಗುವುದಿಲ್ಲ. ಶಿಷ್ಯನಿಗೆ ಗೊತ್ತಾಗುದಿಲ್ಲ, ಅದು ಖಂಡಿತ ಗೊತ್ತಾಗುದಿಲ್ಲ. ಅದೇ ಗೊತ್ತಾಗುದಿಲ್ಲ ಶಿಷ್ಯನಿಗೆ ಹೇಳುದಿಲ್ಲ. ಅಂದರೆ ಮನುಷ್ಯನಿಗೆ ಗುರು ತನ್ನ ಶಿಷ್ಯನಿಗೆ ಮಾಡ್ತಾ ಇರೋದು ಶಿಷ್ಯನಿಗೆ ಗೊತ್ತಾಗೋದಿಲ್ಲ. ಆದರೆ ಶಿಷ್ಯನಿಗೆ ಗೊತ್ತಾಗೋದಿಲ್ಲ ಅಂತಲ್ಲ, ಅಂತ ಪರಮಶ್ರೇಷ್ಠ ಶಿಷ್ಯನಿಗೆ ಖಂಡಿತ ಗೊತ್ತಾಗುತ್ತೆ. ಆದರೆ ಶಿಷ್ಯನಿಗೆ ಗೊತ್ತಾದಾಗ ಗೊತ್ತಿಲ್ಲದೇ ಕೂಡ ಅಹಂಕಾರ ಬರ್ಬೋದು ಅನ್ನೋ ಒಂದು ವಿಷಯಕ್ಕೋಸ್ಕರ ಗುರು ತನ್ನ ಶಿಷ್ಯನಿಗೆ ಆ ವಿಷಯ ಹೇಳೋದೇ ಇಲ್ಲ. ಅದು ಆ ಶಿಷ್ಯ ಅದನ್ನು ಅರ್ಥಕೋಬೇಕಾಗುತ್ತೆ ಅಂತ ಅನ್ಸುತ್ತೆ. ಖಂಡಿತವಾಗಿ ಅರ್ಥ ಆಯ್ತಲ್ಲ. ಗುರು ಯಾವುದೇ ವಿಚಾರವನ್ನು ಹೇಳುವುದಿಲ್ಲ, ಗುರು ಯಾವುದೇ ಉಪದೇಶವನ್ನು ಮಾಡುದಿಲ್ಲ. ಗುರು ಯಾವಾಗ ಮಾತಾಡ್ತಾರೆ ಆಗ ಇಳ್ಕೋ. ಅರ್ಥ ಆಯ್ತಲ್ವ. ಇವತ್ತು ಸಿದ್ಧ ಪೌರ್ಣಮಿ, ಅರ್ಥ ಆಯ್ತಲ್ವ, ಬಹಳ ವಿಶೇಷವಾದ ಪೌರ್ಣಮಿ, ಮಹಾಪೌರ್ಣಮಿ, ಜ್ಞಾನ ಪೌರ್ಣಮಿ, ಏನು ಬೇಕಾದ್ರೆ ಹೇಳ್ಬೋದು, ಜ್ಞಾನಕ್ಕೆ ಸಂಬಂಧಪಟ್ಟ ವಿಚಾರ. ಇವತ್ತಿನ ದಿನ ಗುರು ಭಕ್ತರಾದವರು, ಶಿಷ್ಯರಾದವರು ಎಷ್ಟೇ ದೂರ ಇದ್ದರೂ ಗುರುವಿನ ಸೇವೆಯನ್ನು ಮಾಡಬೇಕು ಅಂತೇಳಿ ಕಾಲ ನಿರ್ಣಯ, ಆ ಸತ್ಯವನ್ನು ತಿಳಿದು ಹೇಳಿದಂಥ ವಿಚಾರ. ಅರ್ಥ ಆಯ್ತಲ್ಲ. ಅಷ್ಟು ಪವಿತ್ರವಾದ ದಿನ. ಆದರೆ ನಿಜ ಗುರುವಿನ ಸ್ಥಿತಿ ಹೇಗೆ ಅಂತೇಳಿದರೆ ಆ ಸ್ಥಿತಿಯನ್ನು ಹೇಳುವುದಿಲ್ಲ ಅವರು. ಒಂದು ಸಲ ಹೇಳಿಬಿಡ್ತಾರೆ ಅಷ್ಟೇ, ಗೊತ್ತಿಲ್ಲ, ಒಂದು ಸಲ ಹೇಳಿಬಿಡ್ತಾರೆ, ನೋಡಪ್ಪ ಅಮಾವಾಸ್ಯೆ ಹುಣ್ಣಿಮೆ ಬಹಳ ಶ್ರೇಷ್ಠ. ಇನ್ನು ಕೆಲವೆಲ್ಲ ವಿಚಾರಗಳು, ಗುರು ಪೌರ್ಣಿಮೆ, ಸಿದ್ಧ ಪೌರ್ಣಿಮೆ, ಕೆಲವೆಲ್ಲ ತೈಪೂಸ, ಕೆಲವೆಲ್ಲ ಮುಖ್ಯವಾದ ಪೂಜೆ ಪುನಸ್ಕಾರಗಳೆಲ್ಲ ಇದೆ ಗುರು ಪರಂಪರೆಯಲ್ಲಿ ಬಂದದ್ದು. ಅದು ಒಂದು ಸಲ ಹೇಳಿಬಿಡ್ತಾರೆ, ಒಂದು 5 ಸಲ ಹೇಳ್ತಾರೆ, 10 ಸಲ ಹೇಳ್ತಾರೆ, 15 ಸಲ ಹೇಳ್ತಾರೆ. ಅರ್ಥ ಆಯ್ತಾರೆ. ಒಂದು 25 ಸಲ ಹೇಳ್ತಾರೆ, 100 ಸಲ ಹೇಳ್ತಾರೆ. 101ನೇ ಸಲ ನೀನು ಅರ್ಥ ಮಾಡಿಕೊ ಅಂತೇಳಿ ಮತ್ತೆ ಹೇಳುದಿಲ್ಲ ಅವರು. ಬೇಕಾದ್ರೆ ಬಾ ಅಂತ ಹೇಳ್ತಾರೆ, ಬೇಕಾದ್ರೆ ಬಾ. ಗುರು ಕರೆದು ಭಕ್ತ ಬರಬಾರ್ದು. ಗುರು ಕರೆದು ಬನ್ನಿ ಬನ್ನಿ ಬನ್ನಿ, ಪೂಜೆ ಉಂಟು, ನಮ್ಮಲ್ಲಿಗೆ ಬನ್ನಿ, ನಮ್ಮಲ್ಲಿ ಒಳ್ಳೇದಾಗ್ತದೆ, ಹಾಗೆ ಆಗ್ತದೆ, ಹೀಗೆ ಆಗ್ತದೆ, ಇಂಥದ್ರಲ್ಲಿ ಹೇಳೋದು ಗುರು ಅಲ್ಲ. ಅರ್ಥ ಆಯ್ತಲ್ಲ. ಗುರು ಕರೆದು ಒಂದೇ ಒಂದು ಭಕ್ತ ಬರಬಾರ್ದು. ಭಕ್ತನಿಗೆ ಬೇಕಾ ಗುರುವನ್ನು ನೋಡಲಿಕ್ಕೆ ಬರಬೇಕು. ಅರ್ಥ ಆಯ್ತಾ. ಏನಕ್ಕೆ ಕಾರಣ ಇರಬಾರ್ದು. ಕಾರಣ ಏನಿರಬಾರ್ದು. ಗುರುವನ್ನು ಕಾರಣಕ್ಕೆ ಬೇಕಾಗಿ ನೋಡೋದಲ್ಲ, ನಮ್ಮ ಜನ್ಮದ ತೃಪ್ತಿಗೆ ಬೇಕಾಗಿ ನೋಡೋದು, ನಮ್ಮ ಜನ್ಮದ ಸಾರ್ಥಕತೆಗೆ ಬೇಕಾಗಿ ಗುರುವಿನ ದರ್ಶನ ಮಾಡೋದು, ಜನ್ಮದ ಕರ್ಮವನ್ನು ಕಳೀಲಿಕ್ಕೆ ಬೇಕಾಗಿ ಗುರುವಿನ ದರ್ಶನ ಮಾಡೋದು, ಗುರುವಿನ ಸೇವೆ ಮಾಡೋದು. ಅಲ್ಲಿ ಹೋಗಿ ಒಳ್ಳೇದಾಗಬೇಕು, ಹಾಗೆ ಆಗಬೇಕು, ಹೀಗೆ ಆಗಬೇಕು ಅಂತ ಹೇಳಿದರೆ ಅವರು ನಿಮ್ಮ ಸಮಯ ಸಂದರ್ಭವನ್ನು ನೋಡಿಕೊಂಡಿರುವುದು ಅವರು ಖಂಡಿತ ಅಲ್ಲ. ವಿಷಯ ಹೇಳುತ್ತೆ. ಇವತ್ತು ಭಕ್ತರ ಹತ್ರ ಮಾತಾಡೋದ್ರೆ ಎಷ್ಟು ಸಂತೋಷ. ಇವತ್ತಿನ ದಿನ ಪರವಾಗಿಲ್ಲಪ್ಪ, ಎಷ್ಟೆಲ್ಲ ಭಕ್ತರುಗಳಿದ್ದಾರೆ ಅಂತೇಳಿ ಎಲ್ಲ ಕೂತ್ಕೊಂಡಿದ್ದಾರೆ, ಮಾತಾಡ್ತಾ ಇದ್ದಾರೆ ಅಲ್ವಾ. ಕಣ್ಣಿಗೆ ಕಾಣಲಿಕ್ಕೆ ಒಂದು 5 ಜನ ಭಕ್ತರು ಅಲ್ವಾ ಹೇಳೋದು. ಇದು ಎಷ್ಟು ಕೋಟಿ ಭಕ್ತರಿಗೆ ಸಮ. ಯಾರ್ಯಾರ ಕಣ್ಣಿಗೆ ಕಾಣ್ತದ? ಕಾಣೋದಿಲ್ಲ. ಅದರಲ್ಲಿ ಬ್ರಹ್ಮಾಂಡಕ್ಕೆ ಹೋಗ್ತಾ ಉಂಟು, ಅವರವರ ಆತ್ಮಗಳಿಗೆ ಏನೇನು ಬೇಕೋ ಅದು ಸಿಗ್ತಾ ಉಂಟು ಅಂತೇಳಿ ಇಲ್ಲಿ ಮಾತಾಡೋ ವಿಚಾರ. ಸಿದ್ಧ ಪೌರ್ಣಮಿ ದಿನದಂದು ಗುರು ಭಕ್ತರ ಹತ್ರ ಮಾತಾಡೋ ವಿಚಾರ. ಆ ದಿನ ಒಂದಾಗಬೇಕು, ಗುರುವಿನ ಸೇವೆ ಮಾಡಬೇಕು, ಆ ದಿನ ಗುರುವಿನ ಒಂದು ದರ್ಶನ ನೋಡಬೇಕು, ಆ ದಿನ ಗುರುವನ್ನು ಬಹಳ ಪವಿತ್ರ ಭಾವನೆಯಲ್ಲಿ ನೋಡಬೇಕು, ಪೂಜ್ಯನೀಯ ಭಾವನೆಯಿಂದ ಅವರ ಸೇವೆಯನ್ನು ಮಾಡಬೇಕು. ಆ ದಿನ ಅವರ ಬಾಯಿಂದ ಏನೊಂದು ಒಳ್ಳೆಯದನ್ನು ಕೇಳಬೇಕು, ಏನೊಂದು ವರವನ್ನು ಪಡ್ಕೊಳ್ಬೇಕು. ಅರ್ಥ ಆಗ್ತದೆ. ಕಾರಣ ಏನು ಅಂತ ಹೇಳಿದರೆ ಅನೇಕ ಮಹಾಜ್ಞಾನಿಗಳೆಲ್ಲ ಯಾವುದ್ಯಾವುದೋ ರೀತಿಯಲ್ಲಿ ಸಿದ್ಧ ಪೌರ್ಣಮಿ ದಿನದಂದು ಈ ಭೂಲೋಕಕ್ಕೆ ಬಂದು ಹೋಗ್ತಾ ಇರ್ತಾರೆ. ಅರ್ಥ ಆಯ್ತಾರೆ. ಅವರ ಶಕ್ತಿ ಈಗ ಒಂದು ಸಮಾಧಿ ಇದೆ ಅಂತ ಇಟ್ಟುಕೊಳ್ಳೋ, ಗುರುವಿನ ಸಮಾಧಿ ಇದೆ ಅಂತ ಇಟ್ಟುಕೊಳ್ಳೋ, ಆ ಸಮಾಧಿ ಹತ್ರ ಇವತ್ತಿನ ದಿನ ಬಹಳಷ್ಟು ಶಕ್ತಿ ಇರ್ತದೆ. ನಾವು ಮಾಡಿದ ಪ್ರಾರ್ಥನೆ ಎಲ್ಲೋ ಫಲ ಸಿಗ್ತದೆ. ಉದಾಹರಣೆ ಇರುತ್ತೆ. ಅದೇ ರೀತಿ ಅನೇಕ ರೀತಿಯ ಜ್ಞಾನಿಗಳ ಶಕ್ತಿಗಳುಂಟು ಈ ಪ್ರಪಂಚದಲ್ಲಿ. ಅರ್ಥ ಆಯ್ತದೆ. ಆ ಶಕ್ತಿಗಳೆಲ್ಲ ಈ ಭೂಮಿಯನ್ನು ಮುಟ್ತದೆ. ಆಗ ನಿಜವಾದ ಸ್ಥಿತಿಯಲ್ಲಿ ಒಂದು ಗುರುವಿನ ಸೇವೆ ಮಾಡುವಾಗ ಅಂತರಾತ್ಮದಲ್ಲಿ ಪವಿತ್ರವಾದ ಭಗವಂತನ ಸ್ಥಿತಿಯನ್ನು ನಾವು ಕಂಡುಕೊಳ್ಳಬೇಕೆಂಬ ಆಸೆ ಆದಾಗ ನಮಗೆ ಸಿಗುವ ಪುಣ್ಯದ ಫಲವೇ ಬೇರೆ. ಅಷ್ಟಿಷ್ಟ.
ಆದ ತಾನೇ ಹೇಳೋದು ಮಹಾಪೌರ್ಣಮಿ ಇದು ಪವಿತ್ರವಾದ ಪೌರ್ಣಮಿ. ಈ ಪೌರ್ಣಮಿಯಂದು ಗುರು ಶಿಷ್ಯರ ಮಿಲನ ಆಗಲೇಬೇಕು ಯಾವುದೋ ಒಂದು ರೀತಿಯಲ್ಲಿ. ಆದರೆ ಬಹಳ ಉತ್ತಮ ಅಂತ ಹೇಳೋದು. ಜೀವನದಲ್ಲಿ ಅನೇಕ ರೀತಿಯ ದಾರಿಗಳು ಸಿಗ್ತದೆ ಅಂತ ಹೇಳೋದು. ಜೀವನವೇ ಪರಿವರ್ತನೆ ಆಗ್ತದೆ ಅಂತ ಹೇಳೋದು. ತನ್ನಿಂದಾನಾಗಿ ಪರಿವರ್ತನೆ ಆಗ್ತದೆ ಅಂತ ಹೇಳೋದು. ಒಂದು ಗುರುವಿನ ಸೇವೆಯಿಂದ ತನ್ನ ಜೀವನ ತನ್ನಿಂತಾನಾಗಿ ಪರಿವರ್ತನೆ ಆಗೋದು, ಒಳ್ಳೆಯ ದಾರಿಯಲ್ಲಿ ಹೋಗುವುದು. ಇದು ಆ ಭಕ್ತನಿಗೆ ಗೊತ್ತಾಗೋದಿಲ್ಲ, ಆ ಶಿಷ್ಯನಿಗೆ ಗೊತ್ತಾಗೋದಿಲ್ಲ. ಗೊತ್ತಾಗ್ತದೆ. ಹಾಗೆ ಅವರಿವರನ್ನು ನೋಡುವುದಲ್ಲ, ಜ್ಞಾನ ಮಾರ್ಗಕ್ಕೆ ಬರುವಾಗ ಈ ವಿಷಯ ಒಂದದಲ್ಲಿಂದ ಅಲ್ವಾ. ನಮ್ಮನ್ನು ನಾವು ನೋಡುವ, ಗುರುವಿನ ಹತ್ರ ಹೋಗುದು ಯಾಕೆ? ನಮ್ಮನ್ನು ನಾವು ತಿದ್ದಲಿಕ್ಕೆ. ಅವರಿವರನ್ನು ಹೇಳುವುದಲ್ಲ, ಅವರವರ ಮಾತನ್ನು ಕಿವಿಗೆ ಹಾಕಿಕೊಳ್ಳುವುದಲ್ಲ. ನಮ್ಮ ದೃಷ್ಟಿ ಗುರುವಿನ ಹತ್ರ, ಗುರುವಿನ ಮೇಲೆ. ನಮ್ಮ ಶಬ್ದ ಗುರುವಿನ ಶಬ್ದ, ನಮ್ಮ ಮಾತು ಗುರುವಿನ ಮಾತು, ನಮ್ಮ ಸೇವೆ ಗುರು ಸೇವೆ ಎಂಬ ಸ್ಥಿತಿ ಬಂದರೆ ನಿಮಗೆ ಅವರಿವರು ಯಾರೇ ತಾನೇ ಕಾಣ್ತಾರೆ? ಅವರಿವರ ಮಾತು ಕೇಳಲಿಕ್ಕೆ ಆಗ್ತದ? ಅವರಿವರ ಮಾತು ನಿಮ್ಮ ಕಿವಿಗೆ ಹೋಗ್ತದ? ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಆಗ ನೀವು ಅವರಿವರನ್ನು ನೋಡ್ಲಿಕ್ಕೆ ಬರೋದಾದ್ರೆ ಇಲ್ಲಿಗೆ ಯಾಕೆ ಬರಬೇಕು? ಇಲ್ಲಿಗೆ ನಾಳೆಗೆ ರುಚಿ ಬಿಡ್ಲಿಕ್ಕೆ ಬರೋದು. ಇಲ್ಲಿಗೆ ನಾಳೆಗೆ ರುಚಿಯಾದ್ರೆ ಏನು ಪ್ರಯೋಜನ? ಅಲ್ವಾ? ಹಾಗೆ ಜ್ಞಾನ ಮಾರ್ಗದಲ್ಲಿ ಹೋಗುವವರು ಅವರಿವರನ್ನು ನೋಡುವುದಿಲ್ಲ, ಅವರಿವರ ಮಾತನ್ನು ಸ್ವೀಕಾರ ಮಾಡುವುದೂ ಇಲ್ಲ. ಅವರಿವರು ಅನ್ನುವುದೇ ಮನಸ್ಸು. ಅವರಿವರು ಅನ್ನುವುದೇ ಮನಸ್ಸು. ಕರೆಕ್ಟ್, ಸತ್ಯವಾದ ವಿಚಾರ. ಅವರಿವರು ಅನ್ನುವುದೇ ಮನಸ್ಸು. ಅರ್ಥ ಆಯ್ತಾ? ನಾನು ಎಂಬುದೇ ಮನಸ್ಸು. ನಾನು ಅಂತಿದ್ರೆ ಅವರಿವರು ಅಂತ ಬರುವುದು. ಅರ್ಥ ಆಯ್ತಾ? ವಿಷಯಗಳು ಅದು ಬಹಳಷ್ಟು ಆಟ ಆಡಿಸ್ತದೆ. ಅರ್ಥ ಆಯ್ತಾ? ನೀನೆಂಬುದು ಇದೆಯಲ್ಲ, ಅದು ತನಿತನಾಗಿ ಮಾಡ್ತಾ ಹೋಗ್ತದೆ. ಅದೇ ಜೀವನ ಅಂತ ಹೇಳುದು, ಅದೇ ಜೀವಾತ್ಮ ಅಂತ ಹೇಳುದು. ತನಿತನಾಗಿ ಅದು ಜೀವನ ಮಾಡ್ತಾ ಹೋಗ್ತದೆ. ಏನು ಆಗಬೇಕು ಅದು ಆಗ್ತದೆ, ಏನು ಹೋಗ್ಬೇಕು ಅದು ಹೋಗ್ತದೆ. ಈ ಕ್ಷಣದಲ್ಲಿ ಏನು ನಡಿಬೇಕು ನಡೆದು ಹೋಯ್ತು, ಮುಂದಿನ ಕ್ಷಣದಲ್ಲಿ ಏನು ನಡಿಬೇಕು ನಡೀತದೆ ಅಲ್ವಾ. ಪ್ರತಿಯೊಂದು ವಿಚಾರವನ್ನು ಸ್ವೀಕಾರ ಮಾಡಿಕೊಂಡೇ ಹೋಗ್ತದೆ ಜೀವಾತ್ಮ. ಅದು ಮಾಡೇ ಮಾಡ್ತದೆ. ಅದು ಆಡುವ ಆಟ ಈ ದೇಹದಲ್ಲಿ. ನಾವು ಅಂತ ಹೇಳೋದನ್ನು ಏನು ಪ್ರಯೋಜನ? ನಾನು ಮಾಡಿದೆ, ನಾನು ಮಾಡಿದೆ, ನಾನು ಮಾಡಿದೆ. ಯಾವುದು ನಾನು ಮಾಡಿದೆ? ನಾನು ಅಂದರೆ ಏನು? ನಾನು ಅಂತ ಹೇಳಿದರೆ ನಾಳೆ ಏನಾಗ್ತದೆ ಅಂತ ಗೊತ್ತುಂಟು? ನಾಳ್ದು ಏನಾಗ್ತದೆ ಅಂತ ಗೊತ್ತುಂಟು? ಕೋಟಿ ಇದ್ರೂ ಕೂಡ ಅವನ ಆಯುಷ್ಯ ಮುಗ್ದಾಗ ಹೋಗಲೇಬೇಕು. ಕೋಟಿ ಇದೆ. ಒಂದು 5 ನಿಮಿಷ ಜಾಸ್ತಿ ಬದುಕಬೇಕು ಅಂತೇಳಿ ಆಸೆ ಪಟ್ಟರೆ ಬದುಕಲಿಕ್ಕೆ ಆಗುದಿಲ್ಲ, ಚಾನ್ಸೇ ಇಲ್ಲ. ಕೋಟಿ ಇದೆ. 5 ನಿಮಿಷ ಹೆಚ್ಚು ಬದುಕಬೇಕಪ್ಪ ನನಗೆ, ಅಲ್ಲ 1 ದಿನ ಹೆಚ್ಚು ಬದುಕಬೇಕು, ಎಷ್ಟು ಕೋಟಿ ಬೇಕಾದ್ರೆ ಕೊಡ್ತೇನೆ ಅಂತ ಹೇಳಿದ್ರೆ ಬದುಕಲಿಕ್ಕೆ ಆಗ್ತದ? ನೆಮ್ಮದಿ ಉಂಟಾ? ನಾನು ಕೇಳೋದು. ಕೋಟಿ ಒಬ್ಬ ಸಾಹುಕಾರ ಇದ್ದಾರೆ, ಕೋಟಿ ಇದ್ದವರು. ಅಕ್ಕಪಕ್ಕ ಎಲ್ಲರೂ ಇರ್ತಾರೆ ಅಲ್ವಾ, ಕೆಲಸಕ್ಕೆ ಅದಕ್ಕೆ ಇದಕ್ಕೆ ಆ ಕಡೆ ಈ ಕಡೆ ಎಲ್ಲದಕ್ಕೂ ಇರ್ತಾರೆ ಜನ. ಆದರೆ ಪಕ್ಕದಲ್ಲಿ ಇದ್ದುಕೊಂಡೇ ಆ ಕೆಲಸದವರು ಬೈದುಕೊಂಡಿರ್ತಾರೆ. ಯಾರ ಮೇಲೂ ನಂಬಿಕೆ ಇರುವುದಿಲ್ಲ. ಇವನು ಹೇಗೆ, ಅವನು ಹೇಗೆ? ನೆಮ್ಮದಿ ಉಂಟಾ? ಸಂಬಳ ಕೊಟ್ಟು ಬೈಗಳು ತಿನ್ನುವ ಸ್ಥಿತಿ ಅದು. ಅರ್ಥ ಆಯ್ತಲ್ಲ? ಹತ್ತಿರದವ ಬೈತಾನ, ನನ್ನ ಹೊಗಳ್ತಾನ, ಹೆಸರಿಗೆ ಬೇಕಾಗಿ ಹೊಗಳ್ತಾನೆ ಅವನು. ಆ ಸಂಬಳ ತಗೊಳ್ತಾರಲ್ಲ ಅದಕ್ಕೆ ಬೇಕಾಗಿ ನಿಜವಾಗಿ ಹೊಗಳ್ತಾನ, ನಿಜವಾಗಿ ಬೈತಾ ಇರ್ತಾರ. ನೆಮ್ಮದಿ ಉಂಟಾ? ಸ್ವಲ್ಪ ಯೋಚನೆ ಮಾಡಿದೆ. ಆಗ ನೆಮ್ಮದಿ ಇರೋದು ಎಲ್ಲಿ ಗೊತ್ತಾ? ಸರಿಯಾದ ಆರೋಗ್ಯದಲ್ಲಿ, ಒಳ್ಳೆ ನಿದ್ರೆಯಲ್ಲಿ ನೆಮ್ಮದಿ ಇರೋದು, ಪ್ರೀತಿಯಲ್ಲಿ, ಗೌರವದಲ್ಲಿ, ಶರಣಾಗತಿಯಲ್ಲಿ ನೆಮ್ಮದಿ ಇರೋದು. ಬೇರೆ ನೆಮ್ಮದಿ ಇಲ್ಲ. ಆ ನೆಮ್ಮದಿಯನ್ನು ಹೇಳಿಕೊಡ್ತಾರೆ ಗುರು. ನಿನ್ನನ್ನು ತಿಳ್ಕೋಪ್ಪ, ನಿಮಗೆ ನೆಮ್ಮದಿ ಸಿಗ್ತದೆ, ಸಂತೋಷ ಸಿಗ್ತದೆ, ಶಾಂತಿ ಸಿಗ್ತದೆ. ಇನ್ನೊಬ್ಬರ ವಿಚಾರಕ್ಕೆ ಹೋಗಬೇಡ, ಇದಾಗೋ ವಿಚಾರ ಅಲ್ಲ, ಬಿಟ್ಟು ಬಿಡು ಅಂತೇಳಿ ಅಲ್ವಾ. ಇದೆಲ್ಲ ವಿಷಯ ಬಂದದ್ದು ಸಿದ್ಧಪ್ಪ ಪೌರ್ಣಮಿ, ಒಂದು ಪ್ರಪಂಚಕ್ಕೆ ಸಂದೇಶ ಕೊಡಿ ಗುರುದೇವರೇ ಅಂತೇಳಿ ಅಲ್ವಾ ವಿಷಯಗಳು. ಸರಿ ಆಯಿತು, ನೋಡು ನಿಮ್ಮೆಚ್ಚೆ. ಸರಿ, ನೀವೆಲ್ಲಿ ಹಾಗೆ ನಾವು, ನೀವು ಮಾತಾಡಿಸ್ತೀರಿ, ನಾವು ಮಾತಾಡ್ತೀವಿ. ನೀವು ಮಾತಾಡಿಸೋದಿಲ್ಲ, ನಾವು ಮಾತಾಡೋದಿಲ್ಲ, ಅಷ್ಟೇ. ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಭಕ್ತನ ಆಸೆಗೆ ಬೇಕಾಗಿ, ಭಕ್ತನ ಒಂದು ಸೇವೆಗೆ ಬೇಕಾಗಿ, ಭಕ್ತನ ಒಂದು
ಜನ್ಮ ಜನ್ಮದ ಪುಣ್ಯಕ್ಕೆ ಬೇಕಾಗಿ ಗುರು ಇರುವುದು, ಭಕ್ತರ ಹತ್ರ ಮಾತನಾಡೋದು. ಮತ್ತು ಅಡ್ವರ್ಟೈಸ್ಮೆಂಟಿಗೆ ಮಾತಾಡೋದಲ್ಲ. ಮತ್ತೆ ಎಂತ ಭಕ್ತರು ಬರಬೇಕು, ಅವರು ಬರಬೇಕು, ಇವರು ಬರಬೇಕು ಅಂತೇಳಿ ಮಾತಾಡೋದಲ್ಲ. ಈ ಕ್ಷಣ ನನ್ನದಪ್ಪ, ನಾನು ಸತ್ತು ಹೋದರೆ ಈ ಜ್ಞಾನ ನಿನಗೆ ಯಾಕೆ ಇಟ್ಟುಕೋ ಅಂತೇಳಿ ಅದನ್ನೇ ಹೇಳುವರು ಗುರುಗಳು. ನಾಳೆ ಅಂತೇಳಿ ಇಲ್ಲ, ನಾಳೆ ಏನಾಗ್ತದೆ ಗೊತ್ತಿಲ್ಲ. ಎಷ್ಟು ಭಾಷೆಗೆ ಆಗ್ತದೆ ಅಷ್ಟು ಭಾಷೆಗೂ ಅಂತ ಹೇಳ್ತಾರೆ. ಆಗ ಇಂಥವ್ರ ಹತ್ರ ಹೋಗುವಾಗ ಸ್ವಲ್ಪ ಆಲೋಚನೆ ಮಾಡಬೇಕು ಅಂತೇಳಿ, ಸ್ವಲ್ಪ ಆಲೋಚನೆ ಮಾಡಿ ಕಾರ್ಯಬೇಕು. ಒಳ್ಳೆಯದಾಗುವುದು ಕೆಟ್ಟದಾಗುವುದು. ನೀನು ಅಲ್ಲಿ ಹೋಗಿ ತಪ್ಪು ನೆನೆಸಿದ್ರೆ ಅದೇ ನಿಮಗೆ ದೊಡ್ಡ ಪಾಪ. ಜ್ಞಾನಿಗಳ ಹತ್ರ ಹೋಗಿ ತಪ್ಪು ಭಾವನೆಯಲ್ಲಿ ಹೋಗಿ ಅಲ್ಲಿ ಸೇವೆ ಮಾಡಿದರೆ ಅದೇ ದೊಡ್ಡ ಪಾಪ ಅಂತ. ಅದೇ ದೊಡ್ಡ ಪಾಪ ಇನ್ನೊಂದಿಲ್ಲ. ಅದೇ ನೀವು ಶರಣಾಗತಿಯಿಂದ ಹೋದರೆ, ಪವಿತ್ರ ಭಾವನೆಯಿಂದ ಹೋದರೆ ಆದಷ್ಟು ದೊಡ್ಡ ಪುಣ್ಯ ನಿನಗೆ ಇನ್ನೊಂದಿಲ್ಲ. ಆಗ ಒಳ್ಳೆಯದು ಕೆಟ್ಟದಿರೋದು ಒಂದೇ ಸ್ಥಳದಲ್ಲಿ. ಆಗ ನಮ್ಮ ಸ್ಥಿತಿ, ಮನಸ್ಸಿನ ಸ್ಥಿತಿ, ಮನಸ್ಥಿತಿ ಹೇಗೆ ಉಂಟು ಅದರ ಮೇಲೆ ಡಿಫೆಂಡ್. ಅರ್ಥ ಆಯ್ತಲ್ಲ? ನಿಮಗೆ ಭಗವಂತ ಒಳ್ಳೆ ಕಡೆಗೆ ತಂದು ತೋರಿಸಿದ, ಆದರೂ ಭಗವಂತ ಏನಾದ್ರು ಪರೀಕ್ಷೆ ಮಾಡೋದು ಬಿಡಲಿಲ್ಲ. ಅರ್ಥ ಆಯ್ತಲ್ಲ? ಅಲ್ಲಿ ಸ್ವಲ್ಪ ಮನಸ್ಸನ್ನು ಕಲ್ಮಶಗೊಳಿಸ್ತಾನೆ. ನೋಡಿ, ಇಲ್ಲೆಲ್ಲ ತಂದು ಬಿಟ್ಟಿದ್ದೇನೆ, ಇನ್ನು ಮೇಲೆ ನೀನು ಏನು ಮಾಡ್ತೀನಿ ನೋಡುವ, ಆದರೂ ನಿಮಗೆ ಪರೀಕ್ಷೆ ಮುಗಿಲಿಲ್ಲ ಅಂತ ನಡೀತಾನೆ ಇರುತ್ತೆ. ನಡೀತಾನೆ ಇರ್ತದೆ ಅದು. ಗುರುವಿಗಾದ್ರೂ ಸರಿ, ಶಿಷ್ಯನಿಗಾದ್ರೂ ಸರಿ, ಭಕ್ತನಿಗಾದ್ರೂ ಸರಿ, ಸಕಲ ಜೀವರಾಶಿಗಳಿಗಾದ್ರೂ ಸರಿ ನಡೀತಾನೆ. ಕ್ಷಣ ಕ್ಷಣಕ್ಕೂ ಒಂದು ಪರೀಕ್ಷೆ ನಡೀತಾನೆ ಇರ್ತದೆ. ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಇದನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲರಿಗೂ ಒಳ್ಳೆಯದು. ಗುರುವನ್ನು ದರ್ಶನ ಮಾಡೋರಿಗೆ ಎಲ್ಲರಿಗೂ ಒಳ್ಳೆಯದಾಗ್ತದೆ. ಗುರುವಿನ ಹತ್ರ ವಾದ ವಿವಾದ ಮಾಡಲಿಕ್ಕೆ, ನಾನು ಅಂತ ಹೇಳಲಿಕ್ಕೆ, ನನ್ನ ಒಂದು ಅಧಿಕಾರವನ್ನು ತೋರಿಸಲಿಕ್ಕೆ ಗುರುವಿನ ಹತ್ರ ಬರೋದಲ್ಲ. ಅರ್ಥ ಆಯ್ತಲ್ಲ? ನಿಮ್ಮ ಅಧಿಕಾರದಲ್ಲಿಯೂ, ನಿಮ್ಮ ಕಾಸಿನಲ್ಲಿಯೂ, ನಿಮ್ಮ ಎಂಥ ಐಶ್ವರ್ಯದಲ್ಲಿಯೂ, ನಿಮ್ಮ ಯಾವುದೇ ವಿಚಾರದಲ್ಲಿ ಅವರಿಲ್ಲ. ಗುರುವಿಗೆ ಬೇಕಾಗಿ ಭಕ್ತನಿರಬೇಕು, ಭಕ್ತನಿಗೆ ಬೇಕಾಗಿ ಗುರು ಅಲ್ಲ. ಅರ್ಥ ಆಯ್ತಲ್ಲ? ನಿನಗೆ ಬೇಕಾದ್ರೆ ನೀನು ಬಾ, ತೆಗೆದುಕೊಂಡು ಹೋಗು, ಏನು ಬೇಕು ತೆಗೆದುಕೊಂಡು ಹೋಗು, ನನ್ನಲ್ಲಿ ಇದ್ದರೆ ಕೊಡ್ತೇನೆ, ಇಲ್ಲ ಅದಕ್ಕೆ ದಾರಿ ಹೇಳ್ತೇನೆ. ನಾನಾಗಿ ಬಂದು ಸಪ್ಲೈ ಮಾಡೋದು, ಇದನ್ನು ತಗೊಂಡೋಗಿ, ಇದನ್ನು ತಗೊಂಡೋಗಿ, ಇದನ್ನು ತಗೊಂಡು ಹೋಗುತ್ತೇನೆ, ನಾನು ತಂದು ಕೊಡ್ತೇನೆ ಅಂತ ಅದೇ ಹೇಳೋದು. ಗುರುಗೆ ಯಾವುದಿಲ್ಲ. ಅರ್ಥ ಆಯ್ತಲ್ಲ? ಗುರುಗೆ ಯಾವುದಿಲ್ಲ, ಒಳ್ಳೆಯದಿಲ್ಲ, ಕೆಟ್ಟದಿಲ್ಲ ಅಂತ ಸ್ಥಿತಿಯಲ್ಲಿರೋದು ಗುರು. ನೀನು ಹೇಗೆ ಹಾಗೆ ನಾನು. ನೀನು ಕಾಮದಿಂದ ನೋಡ್ತೀಯ, ಕಾಮವೇ ನಿನಗೆ ಉತ್ತರ. ಅರ್ಥ ಆಯ್ತಾ? ನೀನು ಜ್ಞಾನದಿಂದ ನೋಡ್ತೀಯ, ಜ್ಞಾನವೇ ನಿನಗೆ ಉತ್ತರ. ನೀನು ಶರಣಾಗತಿಯಿಂದ ನೋಡ್ತೀಯ, ನಿನಗೆ ಶರಣಾಗತಿಯೇ ನಿನಗೆ ಉತ್ತರ. ನೀನು ನಂಬಿಕೆಯಿಂದ ನೋಡ್ತೀಯ, ನಿನಗೆ ನಂಬಿಕೆಯೇ ಉತ್ತರ. ನೀನು ಯಾವ ದೃಷ್ಟಿಯಲ್ಲಿ ನೋಡ್ತೀವಿ, ಯಾವ ಸ್ಥಿತಿಯಲ್ಲಿ ನೋಡ್ತೀವಿ, ಯಾವ ಜ್ಞಾನದಲ್ಲಿ ನೋಡ್ತೀವಿ, ಅದರ ಮೇಲೆ ನಿನಗೆ ಉತ್ತರ ಸಿಗ್ಬೋದು. ನಿಜ ಗುರುವಿನ ಉತ್ತರ ಅವನಲ್ಲೇ ತಿದ್ಕೋಬೇಕು. ಅಲ್ಲೇ ತಿದ್ಕೊಳ್ಬೇಕು ಅವರು ಕೂಡಲೇ. ನನ್ನ ಮನಸ್ಸಿನ ಭಾವನೆಗಳಿಗೆ ಅರ್ಥ ಆಯಿತು, ನಾವು ಇನ್ನು ಮೇಲೆ ಸ್ವಲ್ಪ ಜಾಗರೂಕತೆ ಆಗಿರಬೇಕು. ಇದೆಲ್ಲ ಅನುಭವದಿಂದ ತಿಳಿದುಕೊಳ್ಬೇಕು. ಅದು ಬಟ್ ಅದು ನೋಡೋದು ಅಥವಾ ತಿದ್ದೋದು ಯಾರಿಗೂ ಗೊತ್ತಾಗೋದೇ ಇಲ್ಲ. ಖಂಡಿತ ಗೊತ್ತಾಗೋದಿಲ್ಲ. ಗೊತ್ತಾದರೆ ಭಾಳ ಕಷ್ಟ ಉಂಟು. ಅರ್ಥ ಆಯ್ತಲ್ವ? ಮನುಷ್ಯ ಅವನಿಂದ ಅವನೇ ತಿದ್ದಿದಾಗಿ ಆಗಬೇಕು. ಆಗ ಸ್ಥಿರವಾಗಿ ಅವನನ್ನು ತಿದ್ದಿಕೊಳ್ಳುವುದು. ಇಲ್ಲದ್ರೆ ಆಗೋದಿಲ್ಲ. ಇಲ್ಲದ್ರೆ ಆಗೋದಿಲ್ಲ. ಅರ್ಥ ಆಯ್ತಲ್ವ? ಎಷ್ಟೇ ಸತ್ಯ ಹೇಳಿದ್ರೆ ಆಗೋದಿಲ್ಲ. ಅದು ಗುಣ ಮತ್ತು ಅಭ್ಯಾಸ ಹಾಗೆ ಕಂಟಿನ್ಯೂ ಆಗ್ತಾನೆ. ಖಂಡಿತವಾಗಿಯೂ ಅದು ಅನುಭವ ಮೂಲಕವೇ ಅವರು ಅವರನ್ನು ತಿದ್ದಿಕೊಳ್ಬೇಕು ಹೊರತು ಇನ್ನೊಬ್ಬರಿಂದ ತಿದ್ದಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಓಕೆ. ಇನ್ನೊಬ್ಬರಿಂದ ತಿದ್ದಲಿಕ್ಕೆ ಸಾಧ್ಯವೇ ಇಲ್ಲ. ಅವನನ್ನು ತಿದ್ದಿಕೊಳ್ಬೇಕು ಅಂದರೆ ಅವನೇ ಕಾರಣ. ಅವರವರ ಪರಿವರ್ತನೆಗೆ ಅವರೇ ಕಾರಣ ಹೊರತು ಇನ್ನೊಬ್ಬರಲ್ಲ. ನಿಮಗೆ ಒಳ್ಳೆಯದಾಗುವಂಥ ಆಸೆ ಬಂತ, ನಿಮ್ಮ ಮನಸ್ಸು ಶುದ್ಧವಾಗಿ ಆ ಒಳ್ಳೆಯ ಒಂದು ಸ್ಥಿತಿಯನ್ನು ನೋಡಿಕೊಂಡು ಹೋಗ್ತಾ ಉಂಟ, ಆ ಗುರಿಯನ್ನು ತಲುಪಬೇಕು ಅಂತ ನಿಮ್ಮ ಒಳ್ಳೆಯ ಉದಯವಾಯ್ತಾ, ಅದೇ ಸ್ಥಿತಿಯಲ್ಲಿ ನೀವು ಹೋಗಿ ಖಂಡಿತವಾಗಿ ನೀವು ಒಳ್ಳೆಯದಾಗ್ತೀರಿ, ಎತ್ತರಕ್ಕೆ ಮುಟ್ತೀರಿ. ಅದು ನಿಮ್ಮ ಒಳಗೆ ಉದಯ ಆದ ಕಾರಣ. ಅರ್ಥ ಆಯ್ತಾ? ಅದೇ ರೀತಿ ನಿಮ್ಮ ಒಳಗೆ ಉದಯ ಆಗಬೇಕು ಜ್ಞಾನ ಎಂಬುದು. ಗುರುವಿನ ಬಗ್ಗೆ, ಗುರುವಿನ ಸ್ಥಿತಿಯಲ್ಲಿ, ತನ್ನ ಬಗ್ಗೆ, ತನ್ನ ದೇಹದ ಬಗ್ಗೆ, ತನ್ನ ಮನಸ್ಸಿನ ಬಗ್ಗೆ, ತನ್ನ ಜೀವಾತ್ಮದ ಬಗ್ಗೆ ಜ್ಞಾನ ನಿಮ್ಮ ಒಳಗೆ ಉದಯ ಆಗಬೇಕು. ನಿಮ್ಮ ಒಳಗೆ ಉದಯ ಆಗಬೇಕಾ? ಗುರು ಶಿಷ್ಯರು ಮನಸ್ಸು ಬಿಚ್ಚಿ ಮಾತಾಡಬೇಕು. ಮನಸ್ಸು ಬಿಚ್ಚಿ ಮಾತನಾಡೋದ್ರೆ ಏನು? ಒಬ್ಬರು ಪುಣ್ಯಾತ್ಮ ಕೇಳಿದರು, ಮನಸ್ಸು ಬಿಚ್ಚುವುದು ಹೇಗೆ ಸ್ವಾಮೀಜಿ ಹೇಳಿ, ಮನಸ್ಸು ಬಿಚ್ಚುವುದು ಹೇಗೆ?
ಮನಸ್ಸು ಬಿಚ್ಚುವುದು ಹೇಗೆ ಅಂದರೆ ತನ್ನ ಆಸೆಗಳನ್ನೆಲ್ಲ ಗುರುವಿನ ಮುಂದೆ ಇಟ್ಟುಬಿಡುವುದು. ಏನಾದರೂ ಸರಿ, ಹೆಣ್ಣು ಹೊನ್ನು ಮಣ್ಣು ಯಾವ ಆಸೆ ಆದರೂ ಸರಿ, ನನಗೆ ಈ ಆಸೆ ಇದೆ, ಏನು ಮಾಡಬೇಕು ದಾರಿಯಲ್ಲಿ, ಅದು ಗುಪ್ತವಾಗಿ ಇಟ್ಟುಕೊಂಡು ಅವ್ರ ಬಾಯಲ್ಲಿ ಹೇಳ್ತಾರ, ಅವರ ಬಾಯಲ್ಲಿ ಬರ್ತದ, ಅವರಿಗೆ ಮನಸ್ಸನ್ನು ಓದಲಿಕ್ಕೆ ಗೊತ್ತಿಲ್ವ, ಅವರು ಹೇಳಿ ಅಲ್ವಾ, ಇಂಥ ಅಜ್ಞಾನವನ್ನೆಲ್ಲ ಬಿಟ್ಟು ಬಿಡಬೇಕು. ಗುರು ಗೊತ್ತಿದ್ರು ಕೇಳುವುದಿಲ್ಲ, ಅರ್ಥ ಆಯ್ತಲ್ವ. ಅದ್ರ ಒಬ್ಬ ಮನಸ್ಸು ಬಿಚ್ಚುವುದು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲದೂ ನಡೆಯೋದು ಮನಸ್ಸಿಂದಲೇ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ನಡೆಯೋದು ಮನಸ್ಸಿನ ಮುಖಾಂತರ ನಡೆಯೋದ್ರಿಂದ ಆಸೆಗಳು ಕೂಡ ಮನಸ್ಸಲ್ಲೇ ಹುಟ್ಟುತ್ತೆ. ಮನಸ್ಸಲ್ಲೇ ಆಸೆ ಹುಟ್ಟೋದ್ರಿಂದ ಆ ದೇಹ ಅದನ್ನು ಕಂಟಿನ್ಯೂ ಮಾಡುತ್ತೆ, ಪ್ರತಿ ಕಾರ್ಯರೂಪಕ್ಕೆ ತರುತ್ತೆ. ಒಬ್ಬ ಮನಸ್ಸು ಬಿಚ್ಚಿ ಮಾತಾಡಬೇಕಾದ್ರೆ ಗುರು ಹತ್ರನೋ ಅಥವಾ ದೈವ ಹತ್ರನೋ ಇಲ್ಲ ಅಮ್ಮನವ್ರ ಹತ್ರ ಯಾರ ಹತ್ರ ಮಾತಾಡಬೇಕಾದ್ರೆ ಅವನಲ್ಲಿರೋ ಆಸೆನ ತೀರಿಸ್ಕೊಂಡಾಗ ಮಾತ್ರ ಮುಂದಿನ ದಾರಿಯನ್ನು ನೋಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ನೀವು ಹೇಳ್ತೀರಾ. ಮನಸ್ಸು ಬಿಚ್ಚಿ ಮಾತಾಡೋದಂದ್ರೆ ಸತ್ಯವನ್ನು ಮಾತನಾಡ. ಹೌದೌದು. ಅರ್ಥ ಆಯ್ತಲ್ವ. ಯಾವುದನ್ನು ಇಟ್ಟುಕೊಳ್ಬೇಡ. ಇಟ್ಟುಕೊಳ್ಳುವ ವಿಚಾರ ಇದ್ರೆ ಅದು ಮನಸ್ಸಾಯ್ತು, ಸ್ಟೋರೇಜ್ ಆಯ್ತು. ಸ್ಟೋರೇಜ್ ಆಯ್ತು. ಅರ್ಥ ಆಯ್ತಲ್ಲ. ಸತ್ಯವನ್ನು ಮಾತಾಡು. ಹೌದು. ನಾನು ಕಳ್ಳತನ ಮಾಡಿದ್ದೇನೆ. ಹೌದು. ನಾನೊಂದು ಹೆಣ್ಣನ್ನು ಸೇರಿದ್ದೇನೆ. ಹೌದು. ಅರ್ಥ ಆಯ್ತಲ್ವ. ಎಸ್, ಹೌದಪ್ಪ ನಾನು ತಪ್ಪು ಮಾಡಿದ್ದೇನೆ, ಆ ರೀತಿ ಮಾತಾಡು. ಅರ್ಥ ಆಯ್ತು. ಮುಕ್ತ ಅಲ್ಲಿ, ಮುಕ್ತ ಮುಗೀತಲ್ಲಿ. ಓಕೆ, ಆತ್ಮತೃಪ್ತಿ ಆಯ್ತು. ಓಕೆ, ಅರ್ಥ ಆಯ್ತಾ. ನಾನು ಕುಡಿದಿದ್ದೇನೆ, ಯಾವುದು ನಾನು ಕುಡಿದಿದ್ದೇನೆ, ಹೌದು, ಇದು ನಾನು ಕುಡಿಲಿಲ್ಲ ಅಂತ ವಾದ ಮಾಡಬೇಕು ಅಷ್ಟೇ. ಏನಾಗಿದೆ ಒಂದು ಆಸೆ ಇದೆ, ಒಂದು ಸಾಧನೆ ಮಾಡ್ತಾ ಇದ್ದೇನೆ ಒಬ್ಬ, ಒಂದು ಆಸೆ ಇದೆ ಅವರಿಗೆ, ಒಂದು ಹೆಣ್ಣು ನೋಡೋಕೆ ಆಸೆ ಆಗ್ತದೆ, ಹೆಣ್ಣು ಬೇಕು ಅಂತ ಹೇಳಿ. ಹೌದು, ಓಪನ್ ಆಗಿ ಹೇಳಿಬಿಡು, ನನಗೆ ಹೆಣ್ಣು ಬೇಕು, ನಾನು ಅದನ್ನು ಸಾಧನೆ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತೇನೆ, ಇದಕ್ಕೆ ದಾರಿ ಏನು ಅಂತ ಕೇಳಬೇಕು. ಹೌದು. ಅರ್ಥ ಆಯ್ತಾ. ಮುಕ್ತ ಅಲ್ಲಿ, ಮುಗೀತಲ್ಲಿ, ಕ್ಲೋಸ್. ಇದು ಹೇಗೆ ಕೇಳುದು, ಹೇಗೆ ಮಾತಾಡುದು ಅಲ್ಲಿ, ಇದರಿಂದ ನಿಮಗೆ ಓಪನ್ ಆಗಿ ಹೇಗೆ ಹೇಳಲಿಕ್ಕೆ ಸಾಧ್ಯ, ಮನಸ್ಸು ಬಿಚ್ಚುವುದು ಹೇಗೆ ಅಂತ ಹೇಳಿದ್ರೆ ಇದೇ ಸತ್ಯ. ಇದೇ ಸತ್ಯ. ನಡೆದಾಗ ಹೇಳು, ಇದೇ ಮನಸ್ಸು ಬಿಚ್ಚುವುದು ಅಂದ್ರೆ ಇದೇ, ಇದನ್ನು ಮನಸ್ಸು ಬಿಚ್ಚುವುದು ಅಂತ ಹೇಳುದು. ಕಟ್ಟಿಟ್ಟದನ್ನು ಬಿಚ್ಚಿಡುವುದು ಅಂತ. ಸಂಕೋಚ, ಭಯ, ಆತಂಕ ಏನಿಲ್ವೇ ಇಲ್ಲ, ಯಾವುದಿಲ್ಲ. ಸಂಕೋಚ, ಆತಂಕ, ಭಯ ಯಾವುದೂ ಇಲ್ಲ. ಓಕೆ. ಇದು ಒಬ್ಬನ ಮನುಷ್ಯನ ಜೀವನದಲ್ಲಿ ಸ್ಥಿತಿ ರಿಯಲ್ ಆಗಿ ಬಂದ್ರೆ, ಈಗ ಹೇಳೋ ವಿಚಾರ ಏನೋ ಬಾಯಿ ಮಾತಿಗೆ ಇದೆ, ಕೇಳುವಾಗ ಏನೋ ಖುಷಿ ಆಗ್ತದೆ, ಆದ್ರೆ ಇದು ನಿಜ ಜೀವನದಲ್ಲಿ ಇದು ಸರಿಯಾದ ರೀತಿಯಲ್ಲಿ ಬಂದ್ರೆ ಅವನ ಪರಮ ಜ್ಞಾನಿಯಾಗಿ ಬಿಡ್ತಾನೆ. ಬೇರೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಿದ್ಧ ಪೌರ್ಣಮಿಯ ದಿನದಂದು ಹೇಳ್ತಾ ಇರ್ತೇವೆ, ಇದೆಂತ ದೊಡ್ಡ ಸಾಧನೆ ಇನ್ನೊಂದಿಲ್ಲ. ಸತ್ಯ ಹೇಳಿಬಿಡು, ಹೀಗೆ ನಡೆದಿದೆ, ಮುಗೀತು. ಆ ಕ್ಷಣದಲ್ಲಿ ಅದು ಕಹಿ ಆಗಿರ್ಬೋದು, ಮುಂದೆ ಜೀವನದಲ್ಲೆಲ್ಲ ಸಿಹಿ, ಕ್ಲೋಸ್ ಅದು ಅಲ್ಲಿ ವಿಷಯ. ಇದನ್ನು ನಿಜ ಗುರು ಹೇಳ್ತಾರೆ, ಆದರೆ ಇದನ್ನು ಪಾಲಿಸಲಿಕ್ಕೆ ಬಹಳ ಕಷ್ಟ. ಇದು ಎಲ್ಲ ಧ್ಯಾನ ಯೋಗ ಅಂತ ಮಿಗಿಲಾದ ವಿಚಾರ. ಸತ್ಯ ಕೂಡ, ಸತ್ಯದ ಮೇಲೆ ಯಾವುದಿಲ್ಲ. ಹೇಳುದು ನಾನು, ಈ ರೀತಿಯ ಪ್ರಾಕ್ಟೀಸ್, ಈಗ ಹೇಳಿದ ರೀತಿಯ ಪ್ರಾಕ್ಟೀಸ್ ಇದೆ ಅಲ್ವಾ, ಎಲ್ಲ ಯೋಗ ಧ್ಯಾನ ಎಲ್ಲ ಜ್ಞಾನ ಸಿದ್ಧಿಗಳಿಗಿಂತಲೂ ಮಿಗಿಲಾದ ವಿಚಾರ ಇದೆ. ಹೌದಪ್ಪ, ನಡೆದಿದೆ, ಹೌದು, ಏನೀಗ ಒಬ್ಬ ಮನುಷ್ಯ ಒಪ್ಕೊಂಡ್ಬಿಟ್ರೆ ಮುಗ್ದೋಯ್ತು ಅಂತ ಅಲ್ಲ, ಅದೇ ಸತ್ಯ ಅಂತ ಹೇಳೋದು ನಾನು. ಏನ್ ನಡಿಬೇಕು ಅದೇ ನಡೀತಾ ಇರೋದು, ವಾಪಸ್ ಒಂದು ಸ್ಪೆಷಲ್ ನಡೀತಾ ಇಲ್ಲ ಈ ಪ್ರಪಂಚದಲ್ಲಿ. ಈ ಪ್ರಪಂಚದಲ್ಲಿ ಒಂದು ಸ್ಪೆಷಲ್ ಯಾವುದು ನಡೀತಾ ಇಲ್ಲ. ಇದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕು. ಏನು ನಡಿಬೇಕು ಅದೇ ನಡೆಯುವುದು. ಇದು 100ಕ್ಕೆ 100 ಸತ್ಯ. ಇದನ್ನು ತಪ್ಪಿಸಲಿಕ್ಕೆ ಯಾರಿಗೂ ಆಗುವುದೂ ಇಲ್ಲ, ತಪ್ಪಿಸಲೂಬಾರದು. ಅನೇಕ ಜನ ಅನೇಕ ರೀತಿಯಲ್ಲಿ ಕೆಲವು ವಿದ್ಯೆಯನ್ನು ತಿಳಿದು ಹಿಂದೆ ಮುಂದೆ ಮಾಡ್ತಾರೆ, ಆದರೆ ಜನ್ಮದಲ್ಲಿ ಅನುಭವಿಸುವ ವಿಚಾರ ಉಂಟಲ್ವ, ಅಷ್ಟಿಷ್ಟಲ್ಲ, ಬಂದೇ ಬರ್ತದೆ, 1000 ಪಟ್ಟು ಬರ್ತದೆ. ಆದ ಕಾರಣ ಹೇಳೋದು, ತಿಳಿದವರು ಮೌನವಾಗಿರ್ತಾರೆ. ಏನು ನಡಿಬೇಕು ನಡೀತಾ ಉಂಟಪ್ಪ, ನಡೀಲಿ, ಏನೋ ಒಂದು ಧೈರ್ಯ ಹೇಳಿಬಿಡುವ ಅಂತೇಳಿ. ಇನ್ನು ಆಸೆ ಹಿಡಿದವರು ಅನೇಕ ರೀತಿಯ ವಿದ್ಯೆಯನ್ನೆಲ್ಲ ಉಪಯೋಗಿಸಿಕೊಂಡು ಈ ಜ್ಞಾನ ಮಾರ್ಗದಲ್ಲಿ ಆಸೆ ಹಿಡಿದವರು ಇರ್ತಾರೆ ಅಂತ ಹೇಳೋದು. ಅವರೆಲ್ಲ ಅನೇಕ ರೀತಿಯ ವಿದ್ಯೆಯನ್ನೆಲ್ಲ ತಿಳಿದು ತನ್ನ ಹೆಸರಿಗೆ ಬೇಕಾಗಿ ಅನೇಕ ರೀತಿಯಲ್ಲಿ ಅದನ್ನು ದುರುಪಯೋಗಪಡಿಸ್ತಾರೆ. ಅರ್ಥ ಆಯ್ತಲ್ಲ. ಈಗ ಅನೇಕ ರೀತಿಯ ದಾರಿಗಳು ಉಂಟಿದ್ರಲ್ಲಿ, ಅದು ನೀವು ನಿಮ್ಮ ಜ್ಞಾನದಲ್ಲಿ ಕಂಡುಹಿಡಿಬೇಕು ಯಾವುದು ಸತ್ಯ ಅಂತ. ಅರ್ಥ ಆಯ್ತಲ್ಲ. ಸಹಿಸಿಕೊಳ್ಳೋ ಶಕ್ತಿ ಇರಬೇಕು. ಸಹಿಸಿಕೊಳ್ಳೋ ಶಕ್ತಿ ಇರಬೇಕು. ಹಾಗೆಯೇ ಯಾವುದನ್ನು ಇಟ್ಟುಕೊಳ್ಬೇಡಿ, ಎಲ್ಲವನ್ನು ಒಂದು ಕಡೆ ಹಾಕಿಬಿಡಿ. ನೀವೆಲ್ಲ ಹತ್ರ ಹೇಳಬೇಕಾಗಿಲ್ಲ ಸತ್ಯವನ್ನು. ಇದು ಇಲ್ಲಿ ಸೂಕ್ಷ್ಮವಾದ ವಿಚಾರ.
ಸೊ ಯಾರಿಲ್ಲ ಅರ್ಥ ಆಯ್ತಲ್ಲ? ಇದು ಹಾಗೆ ಅಂತೇಳಿ ಪ್ರಪಂಚಕ್ಕೆ ಸತ್ಯ ಹೇಳೋದು ಅಲ್ಲ. ಇದು ನೀವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ಮಾತನ್ನು. ಇದೆಲ್ಲರಿಗೂ ಅರ್ಥ ಆಗೋದಿಲ್ಲ ಹೇಳೋ ವಿಚಾರ, ಹೀಗೆ ಹೇಳಿಬಿಟ್ರು ಅಂತೇಳಿ. ಇದೆಲ್ಲ ಸತ್ಯ. ನಿಮಗೆ ಯಾರು ಒಬ್ಬ ಪರಿಪೂರ್ಣವಾಗಿ ನಂಬಿಕೆ ಇದೆ, 100ರಲ್ಲಿ 100%, ನಾನೇ ಅವನು, ಅವನೇ ನಾನು ಎಂಬ ನಂಬಿಕೆ ಯಾರಲ್ಲಿ ಇದೆಯೋ ಅವರಲ್ಲಿ ಮಾತ್ರ ಇಂಥ ಸತ್ಯವನ್ನು ಬಿಚ್ಚಿಡಬೇಕು. ಅದು ಬಿಚ್ಚಿಡುವುದು ಇಲ್ಲಿ ಒಂದು ಗುರುವಿನಲ್ಲಿ. ಆದ ಕಾರಣ ಹೇಳೋದು, ಗುರು ಶಿಷ್ಯರು ಮನಸ್ಸು ಬಿಚ್ಚಿ ಮಾತಾಡಲಿ ಕಲಿಬೇಕು. ಆಗ ಅವರ ಜೀವನಕ್ಕೆ ಸರಿಯಾದ ದಾರಿ ಸಿಗುವುದು. ಅರ್ಥ ಆಯ್ತಲ್ಲ? ಮನಸ್ಸು ಬಿಚ್ಚುವುದಂದ್ರೆ ಹೀಗೆ. ಅದು ಒಟ್ಟಿನಲ್ಲಿ ಹೇಳುವುದಂದ್ರೆ ಗುರು ಶಿಷ್ಯರಿಂದ ಆಗ್ತದೆ ಮನಸ್ಸು ಬಿಚ್ಚಲಿಕ್ಕೆ. ಗುರು ಸಹ ಮನಸ್ಸು ಬಿಚ್ಚುತ್ತಾರೆ, ಅವರಿಗೆ ಮನಸ್ಸೇ ಇಲ್ಲ ಫಸ್ಟ್ ಆಫ್ ಆಲ್ ಅಲ್ವಾ? ಗುರುವಿಗೆ ಮನಸ್ಸೇ ಇರುವುದಿಲ್ಲ. ಆದರೆ ಭಕ್ತನ ಮನಸ್ಸು ಹೇಗೆ ಅಂತ ತಿಳಿದು ಅದೇ ರೀತಿ ನಡ್ಕೊಳ್ತಾನೆ. ಇದು ಅದರಲ್ಲಿ ಇನ್ನೂ ಸೂಕ್ಷ್ಮ. ಅರ್ಥ ಆಯ್ತಲ್ಲ? ಅದೇ ಹೇಳುದು ಮಿರರ್ ಇದ್ದ ಹಾಗೆ ಅಂತೇಳಿ. ಆಗ ಶಿಷ್ಯನಾದವನು ಗುರುವಿನ ಹತ್ರ ಪರಿಪೂರ್ಣ ಶರಣಾಗುತ್ತೆ ಅಂದರೆ ಇದು. ಅರ್ಥ ಆಯ್ತಲ್ಲ? ಪರಿಪೂರ್ಣ ಎಲ್ಲ ವಿಷಯ ಇದ್ದಾಗೆ ಹಿಡಿಯುವುದು. ಇಷ್ಟು ವಿಷಯ, ಹೀಗೆ ವಿಷಯ ಮುಗಿಯಿತು. ಆಗ ನಿಜವಾಗಿ ಒಂದು ಗುರು ಆದವರು ಏನು ಆಲೋಚನೆ ಮಾಡ್ತಾರೆ ಗೊತ್ತಾಗ, ಅವ್ರು ಯಾವ ರೀತಿ ಜ್ಞಾನವನ್ನು ಕೊಡ್ತಾರೆ ಗೊತ್ತಾ? ಈ ರೀತಿ ಆಸೆ ಇದ್ರೆ ಇವನಿಗೆ ಜ್ಞಾನಕ್ಕೆ ತಡೆ ಆಗ್ತದೆ. ಮೊದಲು ಈ ಆಸೆಯನ್ನು ಮುಗಿಸುವುದು ಹೇಗೆ, ಅದಕ್ಕೊಂದು ದಾರಿ ಹೇಳುವ, ಅದಕ್ಕೊಂದು ದಾರಿಯನ್ನು ಹೇಳುವ ಅಂತೇಳಿ ಅದಕ್ಕೆ ದಾರಿಯನ್ನು ಹೇಳ್ತಾರೆ. ಇದು ಮನಸ್ಸಿನೊಳಗೆ ಇಟ್ಟರೆ ಗುರುವಿಗೆ ವೇಷ ಕಾಣ್ತದೆ ಕಣ್ಣಿಗೆ. ಆಗ ಅವರು ಆಲೋಚನೆ ಮಾಡ್ತಾರೆ, ಇವ ಕಳ್ಳ ಭಕ್ತ, ಇವ ನಿಜ ಭಕ್ತ, ಇವೆಲ್ಲ ಒಳಗೆ ಇಟ್ಟುಕೊಂಡಿದ್ದಾರೆ, ಅವ್ರಿಗೆ ಹೇಳ್ತಾ ಇಲ್ಲ, ಇವ ಕಳ್ಳ. ಅರ್ಥ ಆಯ್ತಲ್ಲ? ಇವೆಲ್ಲ ಹೇಳ್ತಾನೆ ಬಾಯ್ಬಿಟ್ಟು. ನಾನು ನೆನೆಸಿದ್ದು ಹಾಗೆ ಇವನು ಹೇಳ್ತಾ ಇದ್ದಾನೆ. ಇವನು ಸ್ವಲ್ಪ ಸತ್ಯವಂತನಾಗಿ ಕಾಣ್ತದೆ, ಇವನಿಗೇನೋ ಒಂದು ಸ್ಥಿತಿ ಕೊಡುವ. ಯಾಕೆಂದ್ರೆ ಅವ ಎಲ್ಲವನ್ನು ಇಟ್ಟುಕೊಡೋದಿಲ್ಲ ಯಾವುದು. ಅವನಿಗೆ ಗುರು ಅಂದರೆ ಸರ್ವಶ್ರೇಷ್ಠ, ಗುರುವೇ ಭಗವಂತ, ಅವನಿಗೆ ಗುರುವೇ ಸರ್ವಸ್ವ. ಅವನಿಗೆ ಅವನ ಮನಸ್ಸಾಕ್ಷಿ ಹೇಳ್ತದೆ, ನಾನು ಏನು ತಪ್ಪು ಮಾಡಿದರೆ ನನ್ನ ಗುರುವಿಗೆ ಗೊತ್ತಾಗ್ತಾ ಉಂಟು, ನಾನು ಏನು ತಪ್ಪು ಮಾಡಿದರೆ ನನ್ನ ಗುರುವಿಗೆ ಗೊತ್ತಾಗ್ತಾ ಉಂಟು. ಆದರೆ ಅವ್ರು ಕೇಳ್ತಾ ಇಲ್ಲ. ಯಾಕೆ ಕೇಳ್ತಾ ಇಲ್ಲ? ನಾನಾಗಿ ಹೇಳಬೇಕು. ನಾನಾಗಿ ಹೇಳಿದರೆ ಆ ತಪ್ಪಿಗೆ ಸರಿಯಾದ ಪರಿಹಾರ. ಅವರಾಗಿ ತಿಳಿದುಕೊಂಡ್ರೆ ಅವ್ರಿಗೇನು, ಅದರಿಂದ ತಿಳಿದುಕೊಂಡು ಏನು ಪ್ರಯೋಜನ? ಒಂದು ಭಕ್ತನ ಮನಸ್ಸನ್ನು ತಿಳಿದುಕೊಂಡೇನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ ಅವರಿಗೆ. ಅವರು ಹೇಳ್ತಾರೆ, ನಿನ್ನ ಕರ್ಮ ಅನುಭವಿಸು. ಆ ಕರ್ಮವನ್ನು ಕಮ್ಮಿ ಮಾಡಬೇಕಾ? ನೀವು ಬಾಯ್ಬಿಟ್ಟು ಹೇಳಬೇಕು. ಇಷ್ಟೇ ವಿಚಾರ. ಇದು ನಿಜ ಗುರುವಿನ ಸ್ಥಿತಿ. ಈ ರೀತಿಯಾಗಿ ಒಬ್ಬ ಶಿಷ್ಯ, ಒಬ್ಬ ಭಕ್ತ ಇದ್ದರೆ ಅವನು ಪರಮಶ್ರೇಷ್ಠ ಗುರು ಆಗುವುದು ಸಂದೇಹ ಇಲ್ಲ. ಅರ್ಥ ಆಯ್ತಾ? ಯಾವುದು ಇಟ್ಟುಕೊಳ್ಬಾರ್ದು, ಅದೆಲ್ಲ ಹೇಳ್ಬಿಡ್ಬೇಕು. ಹೇಳಿದರೆ ಅದಕ್ಕೆ ಸರಿಯಾದ ದಾರಿ ಸಿಗುದು. ಹೇಳದಿದ್ರೆ ಅದಲ್ಲೇ ಉಳಿದು 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 ಮರವಾಗಿ ಬೆಳೀತದೆ. ಮತ್ತೆ ಅದು ಕಡಿಲಿಕ್ಕೆ ಆಗುದು. ಮತ್ತೆ ಅದಕ್ಕೆ ಜನ್ಮ ಎಷ್ಟೋ ಬೇಕು, ಎಷ್ಟೋ ಗುರುಗಳು ಬೇಕು, ಅದು ಕೀಳಬೇಕಾದ್ರೆ ಒಂದು ಊರಿನಲ್ಲಿ ಆಗುದು. ಅರ್ಥ ಆಯ್ತಾ? ಅಂದರೆ ಎಷ್ಟೋ ಜನ್ಮದಲ್ಲಿ ಗುರುವನ್ನು ದಾಟಿ 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 ಬರಬೇಕು ಅಂತ ಹೇಳುದು. ಈ ಜನ್ಮ ನಿಮಗೆ ಸಿಕ್ಕಿದೆಪ್ಪ, ಪವಿತ್ರವಾದ ಜನ್ಮ, ಇದೇ ಜನ್ಮದಲ್ಲಿ ಮುಗಿಸಿಕೊಳ್ಳಿ. ಇದೆಲ್ಲ ಸಂದೇಶ ಯಾರಿಗೆ? ಜ್ಞಾನ ಮಾರ್ಗದಲ್ಲಿ ಬರುವವರಿಗೆ, ಗುರುವಿನ ಹೆಜ್ಜೆಯನ್ನು ಹಿಂಬಾಲಿಸುವವರಿಗೆ. ಅರ್ಥ ಆಯ್ತಲ್ಲ? ಗುರು ಸೇವೆಯಲ್ಲಿ ಪಾಲ್ಗೊಳ್ಳುವವರಿಗೆ, ಗುರುಮನೆಯ ಮಕ್ಕಳಿಗೆ. ಮೊದಲನೇ ಸಂದೇಶ ಗುರುಮನೆಯ ಭಕ್ತರಿಗೆ, ಗುರುಮನೆಯ ಮಕ್ಕಳಿಗೆ, ಗುರುಮನೆಯ ಮಕ್ಕಳಿಂದ ಪ್ರಪಂಚಕ್ಕೆ. ಅರ್ಥ ಆಯ್ತಲ್ಲ? ಅದು ಹೇಗೆ ಬೇಕೋ ಹಾಗೆ ಅವರಿಗೆ ಬಿಟ್ಟ ವಿಷಯ. ಯಾಕೆಂದರೆ ಅದೆಷ್ಟೋ ಭಕ್ತರು ಬರ್ತಾರೆ, ಇಲ್ಲಿ ದೂರ ದೂರದಿಂದ ಬರ್ತಾರೆ. ಕೆಲವರಿಗೆ ಬರಲಿಕ್ಕೆ ಆಗೋದಿಲ್ಲ, ಕೆಲವರು ಮನಸ್ತಾಪದಲ್ಲಿ ಬರುವುದಿಲ್ಲ. ಅರ್ಥ ಆಯ್ತಲ್ಲ? ಗೌರವ ಕೊಡಬೇಕು ನಮಗೆ. ನೀವು ಬರಲಿಕ್ಕೆ ಹೇಳಿದರೆ ಎಲ್ಲ ನೀವೇ ನೋಡಿಕೊಳ್ಬೇಕು. ಅಂಥ ಭಕ್ತರು ಸೇವೆ ಮಾಡಿದ್ದಾರೆ ಅಲ್ವಾ? ಇಲ್ಲ ಅಂತ ಹೇಳೋದು. ಗುರುವಿನ ಹತ್ರ ಬಂದು ಗೌರವ ಕೇಳೋರು ಎಷ್ಟು ಒಳ್ಳೆಯವರು, ಇವರು ಗುರು ಭಕ್ತರ. ಇಂಥ ವಿಷಯ ಎಲ್ಲ ಏನಾಗ್ತದೆ ಅಂತ ಹೇಳಿದರೆ, ಗುರುವಿನ ಹತ್ರ ಬರುವಾಗ ಅದು ಪಾಪವಾಗಿ ಪರಿವರ್ತನೆ ಆಗ್ತದೆ. ಆದರೆ ನಾನು ದೂರದಲ್ಲೇ ಇರಲಿ ಅಂತ ಹೇಳೋದು. ಒಂದು ಕ್ಷಣ ಮನಸ್ಸು ನೊಂದೋದ್ರೆ ಸಾಕಾಗ್ತದೆ, ಅಯ್ಯೋ ಏನಪ್ಪ ಇವರು ಹೀಗೆ ಅಂತೇಳಿ ಆಟೋಮೆಟಿಕ್ ಏನೋ ಶುರು ಆಗ್ತದೆ ಅಲ್ಲಿ. ಆಗ ಮುಗೀತು ಮತ್ತೆ. ಅರ್ಥ ಆಯ್ತಲ್ಲ? ಗುರು ಹೇಗೆ ಅಂದರೆ ಮಗುವಿನ ಸ್ಥಿತಿಯಲ್ಲಿ ಇರ್ತಾರೆ. ಅರ್ಥ ಆಯ್ತಲ್ಲ? ಒಂದು ಮಕ್ಕಳ ಸ್ಥಿತಿಯಲ್ಲಿ ಇರ್ತಾರೆ, ಒಂದು ಯೌವನದ ಸ್ಥಿತಿಯಲ್ಲಿ ಇರ್ತಾರೆ, ಒಂದು ಗೃಹಸ್ಥನಾಗಿರ್ತಾರೆ, ಒಂದು ವಿದ್ಯಾಪ್ತನಾಗಿರ್ತಾರೆ,
ಅಜ್ಜ ಅಜ್ಜಿಯಾಗಿ ಅನೇಕ ರೀತಿ ಇರ್ತಾರೆ ಅವರ ಸ್ಥಿತಿ. ಪ್ರಪಂಚದ ಎಷ್ಟು ಸ್ಥಿತಿಗತಿಗಳು ಉಂಟು ಮನುಷ್ಯ ರೂಪದಲ್ಲಿ, ಎಷ್ಟು ಕ್ಯಾರೆಕ್ಟರ್ ಗುಣಗಳು, ಅಷ್ಟು ಕ್ಯಾರೆಕ್ಟರ್ ಅವರು ಇರ್ತಾರೆ. ಅದು ನಿಮ್ಮ ಮನಸ್ಸಿನ ಮೇಲೆ ಬಿಟ್ಟಂಥ ವಿಚಾರ. ಅರ್ಥ ಆಯ್ತಲ್ಲ? ನೀವು ನೋಡುವ ಮನಸ್ಸು ಒಳ್ಳೆಯದಾಗಿದ್ದರೆ ಅಲ್ಲಿ ಒಳ್ಳೆಯದೇ ಸೃಷ್ಟಿಯಾಗುವುದು. ನೀವು ನೋಡೋದು ಕೆಟ್ಟದಾದರೆ ಅದು ಕೆಟ್ಟದೇ ಸೃಷ್ಟಿಯಾಗುವುದು. ಅಲ್ಲಿಂದ ಪಾಸ್ ಆಗುವುದು, ಮನಸ್ಸಿಂದ ಪಾಸ್ ಆಗುವುದು ಜೀವಾತ್ಮ. ಅರ್ಥ ಆಯ್ತಲ್ಲ? ಆ ಮನಸ್ಸನ್ನು ದಾಟಿತು ಅಂತ ಹೇಳಿದ್ರೆ ಜೀವಾತ್ಮ, ಜೀವಾತ್ಮದಲ್ಲಿ ನಿಂತಿತು ಅಂತ ಹೇಳಿದರೆ ನಿಮ್ಮ ಗುರು ಹೇಳಿದ ಮಾತುಗಳು, ನಿಮ್ಮ ಗುರು ನಿಮ್ಮ ಹೊಟ್ಟಿಗೆ ಯಾವಾಗಲೂ ಇರ್ತಾರೆ. ನಿಮ್ಮ ಗುರು ನಿಮ್ಮ ಮನಸ್ಸಿನಲ್ಲಿ ಇದ್ದರೆ ಅದು ನಿಮ್ಮ ಗುರು ಅಲ್ಲ. ಅರ್ಥ ಆಗ್ತದ? ಓಕೆ, ಸತ್ಯ ಕೂಡ. ನಿಮ್ಮ ಗುರು ಮನಸ್ಸಿನಲ್ಲಿ ಇದ್ದರೆ ಅದು ನಿಮ್ಮ ಗುರು ಅಲ್ಲ. ನಿಮ್ಮ ಗುರು ನಿಮ್ಮ ಜೀವಾತ್ಮದಲ್ಲಿ ಇದ್ದರೆ ಮಾತ್ರ ಅದು ನಿಮ್ಮ ಗುರು. ಸ್ಥಿರವಾಗಿರ್ತಾರೆ, ಅಸ್ಥಿರವಾಗಿರ್ತಾರೆ. ಏನಾದರೂ ಸರಿ, ಮನಸ್ಸು ಎಂಬುದು ಮಾಯೆ, ಅದು ಅಂದಾಡಿಕೊಂಡೇ ಇರ್ತದೆ ಆ ಕಡೆ ಈ ಕಡೆ. ಅರ್ಥ ಆಯ್ತಲ್ಲ? ವಿಷಯಗಳು ಎಲ್ಲ ಮನಸ್ಸೇ ಮಾಡೋದು, ಮನಸ್ಸಿಂದಲೇ ಆಗೋದು. ಆದರೆ ಮನಸ್ಸನ್ನು ಜೀವಾತ್ಮ ಹತ್ರ ನಾವು ಕೊಟ್ಟರೆ ಆ ಮನಸ್ಸಿಂದ ಆಗೋ ಕೆಲಸ ಒಳ್ಳೆಯದೇ, ಪ್ರತಿಯೊಂದು ಒಳ್ಳೆಯದೇ ಆಗೋದು ಆ ಮನಸ್ಸಿಂದ. ಆಗ ಭಗವಂತನ ಹತ್ರ ಹೋಗ್ಬೇಕಾದ್ರೆ ಮನಸ್ಸೇ ಬೇಕಾಗ್ತದೆ. ಆ ಮನಸ್ಸು ಪವಿತ್ರವಾಗಿರಬೇಕು, ತಿಳಿ ನೀರಿನಾಗಿರಬೇಕು ಮನಸ್ಸು. ಗಾಜಿನ ಗ್ಲಾಸಲ್ಲಿ ನೀರು ಹಾಕಿದರೆ ಈ ಕಡೆ ಆ ಕಡೆ ಕಾಣ್ತದೆ ಅಲ್ವಾ? ಆ ರೀತಿ ಇರಬೇಕು ಮನಸ್ಸು, ಅಷ್ಟು ಶುದ್ಧವಾಗಿರಬೇಕು. ಅಷ್ಟು ಶುದ್ಧ ಆಗಬೇಕಾದ್ರೆ ಅದೆಷ್ಟೋ ವರ್ಷಗಳು, ಅದೆಷ್ಟೋ ಜನ್ಮಗಳು ಗುರುವಿನ ಸೇವೆಯಲ್ಲಿ ಭಾಗಿಯಾಗಿರಬೇಕು. ಖಂಡಿತವಾಗಿ ಇದು 100ಕ್ಕೆ 100 ಸತ್ಯ. ಯಾವ ಗುರು ಈಗ ಹೇಳಿದ್ದಾರೆ, ಆ ಕಠಿಣ ಗುರು ಸದ್ಗುರು, ಇಂಥ ಗುರುಗಳು ನಿಮ್ಮ ಜೀವನದಲ್ಲಿ ಸಿಕ್ಕಿದರೆ ಬಹಳ ಪವಿತ್ರ. ಜನ್ಮ ಜನ್ಮದಲ್ಲಿಯೂ ಪವಿತ್ರವಾದ ಗುರು ನಮಗೆ ಸಿಕ್ಕಲಿ ಅಂತೇಳಿ ನಿಮ್ಮ ಪ್ರಾರ್ಥನೆ ಇರಬೇಕು. ಯಾವಾಗ? ಈ ದಿನ ಸಿದ್ಧಪ್ಪ ಪೌರ್ಣಿಮೆ ಇರೋದು. ಈ ಜನ್ಮದಲ್ಲಿ ಮುಗಿಯುವುದಿಲ್ಲ, ಮುಂದಿನ ಜನ್ಮಕ್ಕೆ ಹೋಗ್ತದೆ, ಮುಂದಿನ ಜನ್ಮಕ್ಕೆ ಹೋಗ್ತದೆ. ಆಗ ಸಿದ್ಧ ಪೌರ್ಣಿಮೆ ದಿನ ಗುರು ಭಕ್ತಗಳ ಪ್ರಾರ್ಥನೆ ಹೇಗಿರಬೇಕು ಅಂದರೆ, ಜನ್ಮ ಜನ್ಮದಲ್ಲೂ ಕೂಡ ನಮ್ಮ ಜೀವನದಲ್ಲಿ ಪವಿತ್ರವಾದ ಗುರು ಸಿಗಲಿ. ಇದು ಸಿದ್ಧ ಪೌರ್ಣಿಮೆಯ ಪ್ರಾರ್ಥನೆ. ಜನ್ಮ ಜನ್ಮದಲ್ಲಿ ಕೂಡ ನಮಗೆ ಗುರುವಿನ ಸೇವೆ ಸಿಗಲಿ, ಪವಿತ್ರವಾದ ಗುರು ಸಿಗಲಿ, ಸದ್ಗುರು ಸಿಗಲಿ, ಕಠಿಣವಾದ ಗುರು ಸಿಗಲಿ. ಅದೆಷ್ಟೋ ಜನ್ಮ ಜನ್ಮದಿಂದ ಬಂದಿದೆ. ಈ ಜನ್ಮದಲ್ಲಿ ನಮಗೆ ಗುರು ಸಿಗಬೇಕಾದ್ರೆ ಅದೆಷ್ಟೋ ಜನ್ಮದಿಂದ ನಾವು ಸಾಧನೆ ಮಾಡಿದ ಕಾರಣ ಈ ಜನ್ಮದಲ್ಲಿ ನಮಗೆ ಗುರು ಸಿಕ್ಕಿದ್ದಾರೆ ಎಂಬ ಸ್ಥಿತಿ ಉಂಟಲ್ಲ ಶಿಷ್ಯನೊಳಗೆ, ಭಕ್ತನೊಳಗೆ ತನ್ನಿಂತಾನಾಗಿ ಉದಯ ಆಗಬೇಕು. ಇದರಲ್ಲಿ ಹೇಳಿಕೊಟ್ಟು ಬರುವ ವಿಚಾರ ಅಲ್ಲ. ಅರ್ಥ ಆಯ್ತಲ್ಲ? ಹಾಗೆ ಎಲ್ಲ ನಿಮ್ಮ ಅನುಭವದಲ್ಲಿ ತಿಳಿದುಕೊಳ್ಳಿ, ಎಲ್ಲ ಒಳ್ಳೆಯದಾಗಲಿ, ಶುಭವಾಗಲಿ. ಬೇರೆ ಏನು ಕೇಳಿದ್ರೆ? ಮನಸ್ಸು ಅಂದರೆ ನೀವು ಹೇಳ್ತಿದ್ದು ಶ್ವಾಸ. ನಾವು ಶ್ವಾಸ ತಗೊಳ್ಳೋದು ಅದೇ ಮನಸ್ಸು ಅಂತ. ಹಾಗಾದರೆ ಅದು ನಿಶ್ಚಲ ಅಲ್ಲ, ಪ್ರತಿ ಕ್ಷಣನೂ ಇರುತ್ತೆ. ಪರೀಕ್ಷೆ ಅನ್ನೋದು ಪ್ರತಿ ಕ್ಷಣ. ಖಂಡಿತವಾಗಿ. ಈಗ ನಾವು ಅದನ್ನ ಪರೀಕ್ಷೆ ಅಂತ ತಗೊಳ್ತಾ ಹೋದ್ರೆ ಅದು ನಿಲ್ಲಲ್ಲ. ಅದಕ್ಕೆ ಹೇಳುದು, ನಾನು ಅಂತ ಇದ್ರೆ ಪರೀಕ್ಷೆ, ನೀನು ಅಂತ ಇದ್ರೆ ಪರೀಕ್ಷೆ ಇಲ್ಲ. ಎಲ್ಲ ಭಗವಂತ ಕೊಟ್ಟದ್ದು, ಮನಸ್ಸೇ ಇಲ್ಲ. ಮನಸ್ಸೇ ಇಲ್ಲ, ಭಗವಂತ ಕೊಟ್ಟಿದ್ದಾನೆ. ಅರ್ಥ ಆಯ್ತಲ್ವ? ಈ ಕ್ಷಣ ನಮಗೊಂದು ಅವಮಾನ ಆಗ್ತದೆ, ಅದು ಅವಮಾನ ಅಂತ ತಗೊಳ್ಬೇಡ. ಇದು ಜೀವನದಲ್ಲಿ ಪಾಠ. ಭಗವಂತ ಯಾವುದೋ ಒಂದು ಕಾರಣಕ್ಕೆ ಅವಮಾನ ಮಾಡಿ ಮುಂದೆ ಹೋಗೋದನ್ನು ನಿಲ್ಲಿಸಿದ್ದಾರೆ. ಅದು ಹೇಳೋದು ಮನಸ್ಸೇ. ಆ ಮನಸ್ಸು ಎಲ್ಲಿದೆ ಗೊತ್ತುಂಟ? ಜೀವಾತ್ಮದ ಹತ್ರ ಇದೆ. ನೀವು ಹೇಳೋ ಮನಸ್ಸು ಎಲ್ಲಿದೆ ಗೊತ್ತುಂಟ? ಈ ಪ್ರಪಂಚದ ವಿಷಯ ಸುಖದಲ್ಲಿದೆ. ಮನಸ್ಸು ಬೇಕು, ಶ್ವಾಸ ಬೇಕೇ ಬೇಕು. ಜೀವಾತ್ಮದಲ್ಲಿ ಇದೆ ಅಂತೇಳಿ ಕಾರಣ ಏನು? ಜ್ಞಾನಿಗಳು ಯೋಗಿಗಳೆಲ್ಲ ಶ್ವಾಸವೇ ಬಿಡುವುದಿಲ್ಲ, ಆದರೆ ಶ್ವಾಸ ಇರ್ತದೆ, ಅದು ಒಳಗಿರ್ತದೆ, ಅದು ಹೊರಗೆ ಹೋಗುವುದಿಲ್ಲ. ಹೊರಗೆ ಹೋದ್ರೆ ಕೂಡ ಅದು ಎಲ್ಲಿ ಹೋಗ್ಬೇಕು ಅಲ್ಲಿಗೆ ಮಾತ್ರ ಹೋಗಿ ಬರ್ತದೆ. ಅರ್ಥ ಆಗ್ತದೆ? ಇದು ಇನ್ನೂ ಸೂಕ್ಷ್ಮವಾಗಿ ಹೇಳುದು. ಇದು ಒಳ್ಳೆ ಯೋಗ ತಿಳಿದವರಿಗೆ, ಒಳ್ಳೆ ಜ್ಞಾನದಲ್ಲಿರುವವರಿಗೆ ಈ ಮಾತು ಅರ್ಥ ಆಗ್ತದೆ. ಮನಸ್ಸು ಎಂಬುದು ಜೀವಾತ್ಮದಲ್ಲಿ ಹೇಗೆ ಇರುವುದು ಅಂತೇಳಿ. ಅರ್ಥ ಆಯ್ತಾ? ಆ ಜ್ಞಾನಿಗಳದ್ದು ಶ್ವಾಸಗಳು ಒಳಗೆ ಇದ್ದುಕೊಂಡು ಅದು 2 ತಿಂಗಳು 3 ತಿಂಗಳು 1 ವರ್ಷವೋ ಸಾಧನೆ ಮಾಡ್ತಾರೆ. ಅರ್ಥ ಆಯ್ತಾ? ವಿಷಯಗಳು. ಇನ್ನೊಂದು ಮನಸ್ಸಿದೆ, ಎಲ್ಲರ ಮನಸ್ಸು ಈ ಪ್ರಪಂಚದ ವಿಶೇಷಗಳೆಲ್ಲ ನೋಡಿಕೊಂಡಿರೋದು, ಕೇಳೋದು ಹೇಳೋದು ಮಾತಾಡೋದು ನೋಡೋದು, 1000 ವಿಷಯಗಳು. ಅರ್ಥ ಆಯ್ತಲ್ಲ? ಈ ಶ್ವಾಸ ಹೊರಗೆ ಹೋಗಿ ಹೊರಗೆ ಬರುವ ಆಗುವಂಥ ವಿಷಯಗಳು. ಆಗ ಯೋಗಿಗಳಾಗಿ ನಮಗೆ ಜೀವನ ಮಾಡಲಿಕ್ಕೆ ಆಗುದಿಲ್ಲ.
ಆಗ ಪ್ರತಿ ಕ್ಷಣ ಕೂಡ ಒಳ್ಳೆಯದೇ 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 ಅಂತ ನೆನೆಸುವಲ್ಲ. ಆಗ ಶ್ವಾಸ ಹೋಗುವುದನ್ನೇ ಒಳಗೆ ಭಾವನೆಗಳು ಸೃಷ್ಟಿಯಾಗುವುದು, ನಾವು ಥಾಟ್ಸ್ಗಳು ಕ್ರಿಯೇಟ್ ಆಗೋದು. ಈ ಶ್ವಾಸ ಹೋಗಬೇಕಾದ್ರೆ ಅಣುಗಳು ಇರಬೇಕಲ್ಲ, ಅಣುಗಳು ಕೆಲಸ ಮಾಡ್ತಾರಲ್ಲ ಒಳಗೆ ಹೋದಾಗ. ಆದರೆ ಯಾವ ಕೆಲಸ ಮಾಡ್ತದೆ? ಆ ಶ್ವಾಸ ಒಳಗೆ ಹೋಗುವ ನಾವು ಏನು ನೆನೆಸಿದ್ದೇವೆ ಅದೇ ಒಳಗೆ ಕೆಲಸ ಮಾಡೋದು, ಬೇರೆ ಏನು ಕೆಲಸ ಮಾಡೋದು. ಅದು ಯಾವಾಗ ಶ್ವಾಸ ಹೋಗ್ತದೆ ಒಳಗೆ, ಯಾವಾಗ ಹೊರಗೆ ಬರ್ತದೆ, ಇದೇ ಕಂಡುಹಿಡಿಯಲಿಕ್ಕೆ ಆಗುದಿಲ್ಲ. ಆಗ ಪ್ರತಿ ಕ್ಷಣ ಕ್ಷಣ ಕೂಡ ದೇವರ ನಾಮಸ್ಮರಣೆ ಮಾಡಿಕೊಂಡು, ಏನೊಂದು ಒಳ್ಳೆಯದು ನೆನೆಸಿಕೊಂಡು, ಪರರ ಚಿಂತೆಯನ್ನು ನೆನೆಸಿಕೊಂಡು, ಪರೋಪಕಾರದ ವಿಷಯ ನೆನೆಸಿಕೊಂಡು, ಅನೇಕ ಗುರುಗಳ ಜ್ಞಾನದ ವಿಷಯವನ್ನು ತಿಳಿದುಕೊಂಡು ಈ ರೀತಿ ಜೀವನ ಮಾಡ್ಬೋದಲ್ಲ? ಖಂಡಿತ ಮಾಡ್ಬೋದು. ಅದು ಒಳಗೆ ಆಗುವ ಕೆಲಸ. ನಾವು ಹೊರಗೆ ಯಾವುದೇ ಕೆಲಸ ಮಾಡ್ಬೋದು, ಅರ್ಥ ಆಯ್ತಲ್ಲ? ಅದು ನಮ್ಮ ಒಳಗೆ ಒಂದು ಕೆಲಸ ಆಗ್ತಿರ್ತದೆ. ಪ್ರತಿಯೊಬ್ಬರ ಜೀವನದಲ್ಲಿ ಎರಡು ರೀತಿಯ ಕೆಲಸ ಆಗ್ತದೆ ಅಂತ ಹೇಳುದು ಅಲ್ಲ. ಒಳಗೆ ಒಂದು ಕೆಲಸ ಆಗ್ತಿರ್ತದೆ, ಹೊರಗೆ ಒಂದು ಕೆಲಸ ಆಗ್ತದೆ. ಪ್ರತಿಯೊಂದು ಮನುಷ್ಯನೊಳಗೆ ಖಂಡಿತ ಅವ ಏನೇ ಕೆಲಸ ಮಾಡಲಿ, ಕಂಪ್ಯೂಟರ್ ಮುಂದೆ ಕುತ್ಕೊಂಡಿರ್ಲಿ, ಅಲ್ಲ ಒಂದು ಸ್ಪೀಚ್ ಮಾಡ್ತಾ ಇರ್ಲಿ, ಅಲ್ಲ ಏನೇ ಇರ್ಲಿ, ಅದ್ರ ಒಳಗೆ ಒಂದು ಬೇರೆಯೇ ಓಡ್ತಾ ಇರ್ತದೆ ಅಲ್ವಾ? ಸತ್ಯ ಅಲ್ವಾ? ಆ ಒಳಗೆ ಓಡುವ ವಿಚಾರ ಅದನ್ನ ನಾವು ಒಳ್ಳೇದು ಮಾಡುವ, ಅದನ್ನು ಭಗವಂತನ ವಿಚಾರ ನಾವು ತಗೊಳ್ಳುವ. ಒಳಗೆ ಓಡುವಾಗ ಒಂದು ಗುರುವಿನ ಚಿಂತೆ ಮಾಡಿ, ಏನು ಮಾಡ್ತಾರಪ್ಪ, ಹೇಗಿರ್ಬೋದಪ್ಪ, ಊಟ ಮಾಡಿದಾರ, ಅಲ್ಲ ಯಾರು ಭಕ್ತರಿದ್ದಾರ, ಹೇಗಿದ್ದಾರೆ ಗುರುಗಳು, ಅಲ್ಲಿ ಅಕ್ಕಿ ಉಂಟಾ, ಅಲ್ಲಿ ಸಿಮೆಂಟ್ ಉಂಟಾ, ಅಲ್ಲಿ ಡೀಸೆಲ್ ಉಂಟಾ, ಅಲ್ಲಿ ಕರೆಂಟ್ ಉಂಟಾ, ಅಲ್ಲಿ ಭಕ್ತರುಗಳಿಗೆಲ್ಲ ವ್ಯವಸ್ಥೆ ಉಂಟಾ, ಇಂಥ ಚಿಂತನೆಯನ್ನೇ ಮಾಡುವಾಗ ಅದು ಆಟೋಮೆಟಿಕಲಿ ರೀಚ್ ಆಗ್ತದೆ ಅಂತ ಹೇಳುದು. ಒಂದು ಪವಿತ್ರವಾದ ಮನಸ್ಸು, ಅಯ್ಯೋ ಗುರುಗಳಿಗೆ ಏನು ಮಾಡೋದಪ್ಪ, ಅಲ್ಲಿ ಭಕ್ತರೆಲ್ಲ ಬರ್ತಾರೆ, ಖರ್ಚಿಗೆಲ್ಲ ಉಂಟಾ ಅಂತ ನೆನೆಸಿದ್ರೆ ಯಾವುದೋ ಒಂದು ಭಕ್ತ ತಂದು ಕೊಡುದು ಅಂತ ಹೇಳುದು. ಒಂದು ನಿಜ ಭಕ್ತ ಮಾಡೋ ಪ್ರಾರ್ಥನೆ ಅವನಿಗೆ ಕೊಡ್ಲಿಕ್ಕೆ ಆಗುದಿಲ್ಲ, ಅವನೇನೋ ಒಂದು ನೆನೆಸ್ತಾನೆ ಮನಸ್ಸಿನಲ್ಲಿ. ಅದು ಯಾವುದೋ ಒಂದು ಭಕ್ತನನ್ನು ಇಲ್ಲಿ ಕರೆದುಕೊಂಡು ಏನೋ ಒಂದು ರೀತಿಯಲ್ಲಿ ಸೇವೆ ಮಾಡಿಸ್ತಾರೆ. ಇದೆಲ್ಲ ಹೇಗೆ ಹೇಳುದು, ಹೇಗೆ ಅರ್ಥ ಮಾಡಿಸುದು? ಸೂಕ್ಷ್ಮ ಇದು. ತುಂಬಾ ಸೂಕ್ಷ್ಮ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಬಹಳ ಕಷ್ಟ ಉಂಟು ಅಂತ ಹೇಳುದು. ಇದು ಅರ್ಥ ಮಾಡಿಕೊಳ್ಬೇಕಾ ಅನುಭವ ರೂಪದಲ್ಲಿ ಆಗಬೇಕು ಅಂತ ಹೇಳುದು. ಆ ಅನುಭವ ರೂಪದಲ್ಲಿ ಆಗಬೇಕಾ ಗುರುವಿನ ಒಟ್ಟಿಗೆ ಇರಬೇಕು ಅಂತ ಹೇಳುದು. ಗುರುವಿನ ಒಟ್ಟಿಗೆ ಇರ್ಬೇಕಾ ಅವ್ರಿಗೆ ಸಂಸಾರ ಇರಬಾರ್ದು ಅಂತ ಹೇಳುದು. ಸಂಸಾರದಲ್ಲಿ ಇದ್ದವರು ಗುರುವಿನ ಸೇವೆ ಮಾಡ್ಲಿಕ್ಕೆ ಆಗ್ತದ? ಆಗ ಒಂದು ದಿನ ಎರಡು ದಿನ ಬಂದಾಗ ಸೇವೆ ಮಾಡಿಕೊಂಡು ಹೋಗ್ತಾನೆ ಇರ್ತಾರೆ ಅಲ್ವಾ? ಆಗ ಸಂಸಾರದಲ್ಲಿದ್ದವರು ಸಂಸಾರದಲ್ಲಿ ಡ್ಯೂಟಿ ಇದೆ. ಆಗ ಸಂಸಾರದಲ್ಲಿದ್ದವ್ರು ಏನು ಮಾಡಬೇಕು? ಸಿಗುವ ಸಮಯದಲ್ಲಿ ಎಷ್ಟು ಕೊಡ್ತದೆ ಅಷ್ಟು ತೆಗೆದಿಟ್ಟುಕೊಳ್ಬೇಕು, ಭಾಷೆ ಇಟ್ಟುಕೊಳ್ಬೇಕು ಅಂತ ಹೇಳುದು ಅಲ್ವಾ? ಅದರಲ್ಲೂ ಅನುಭವ ಇದೆ. ಸಂಸಾರದಲ್ಲಿ ಇದ್ದುಕೊಂಡು ಗುರು ಸೇವೆ ಮಾಡೋದಕ್ಕೂ ಅನುಭವ ಇದೆ. ಅರ್ಥ ಆಯ್ತಲ್ಲ? ಬಹಳಷ್ಟು ಅನುಭವ ಸಿಗ್ತದೆ. ಅನೇಕ ವಿಷಯಗಳನ್ನು ನಾವು ದಾಟಿ ಹೋಗ್ತೇವೆ. ಅವರವರ ಜೀವನದಲ್ಲಿ ಅನೇಕ ವ್ಯತ್ಯಾಸಗಳನ್ನು ಕೇಳಿದ್ರೆ ಹೇಳ್ತಾರೆ ಕೆಲವರು ಭಕ್ತರು, ಏನೆಲ್ಲ ಪರಿವರ್ತನೆ ಆಗಿದೆ ಅಂತೇಳಿ. ಸಂಸಾರದಲ್ಲಿದ್ದರೆ ಗುರು ಸೇವೆ ಮಾಡೋದಕ್ಕೊಂದು ರೀತಿ ನೀತಿ ಬೇರೆ, ಸಂಸಾರವನ್ನು ಬಿಟ್ಟು ಗುರು ಸೇವೆ ಮಾಡೋ ರೀತಿ ನೀತಿಯೇ ಬೇರೆ. ಸಂಸಾರದಲ್ಲಿದ್ದವರು ಸಂಸಾರಕ್ಕೆ ತಕ್ಕಂತೆ ಗುರು ಸೇವೆ ಮಾಡಬೇಕು. ತಿಂಗಳಿಗೆ ಒಂದ್ಸಲ, 2 ತಿಂಗಳಿಗೆ ಒಂದ್ಸಲ, 3 ತಿಂಗಳಿಗೆ ಒಂದ್ಸಲ, 6 ತಿಂಗಳಿಗೆ, ಅವರವರ ಸ್ಥಿತಿಗತಿಗೆ ಬಿಟ್ಟು. ಅರ್ಥ ಆಯ್ತಾ? ಇದೆಲ್ಲ ಸೂಕ್ಷ್ಮತೆ ಅಂದಿದ್ದಲ್ಲಿ ಅರ್ಥ. ಇದೆಲ್ಲ ತಿಳಿಬೇಕಾ? ಅನುಭವ ಬೇರೆ ತಿಳಿಸ್ತದೆ. ಅನುಭವದಲ್ಲಿ ತಿಳ್ಕೊಳ್ಳಿ. ಎಲ್ಲ ಸೇವೆ ಮಾಡ್ತಾ 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 ಅನುಭವ ಬರ್ತದೆ, ಆಟೋಮೆಟಿಕ್ ಬರ್ತದೆ. ಬೇರೆ ಅಂತ ಕೇಳಲಿಕ್ಕಿದೆ. ಸಿದ್ದಪ್ಪನ ಪ್ರಪಂಚಕ್ಕೆ ಸಂದೇಶ ನಿಮ್ಮಿಂದ ಅಲ್ವಾ? ನಂಜುಂಡ ಸ್ವಾಮಿಗಳು ಪ್ರಪಂಚದೆಲ್ಲ ವಿಷವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತ ಹೇಳುದು. ಪ್ರಪಂಚದ ಎಲ್ಲ ವಿಷಯವನ್ನು ಅಂದರೆ ವಿಷವನ್ನು ನಾವು ಸ್ವೀಕಾರ ಮಾಡುವಾಗ ಪ್ರಪಂಚ ಶುದ್ಧವಾಗ್ತದೆ ಅಂತ. ಪ್ರಪಂಚದ ಕಲ್ಮಶವನ್ನೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ತನ್ನ ಒಳಗೆ ತಂದು ಗುರುವಿನ ಪಾದದಲ್ಲಿ ಇಡ್ತಾ ಇದ್ದಾರೆ ಅಂತ ಹೇಳುದು ಇವತ್ತಿನ ದಿನ ಅಲ್ವಾ? ಇದಕ್ಕೇನೋ ಒಂದು ಸ್ಥಿತಿಯನ್ನು ಹೇಳಿ ಅಂತೇಳಿ ಸಂದೇಶ ಅಲ್ವಾ? ಏನೋ ಒಂದು ಸ್ಥಿತಿಯನ್ನು ಹೇಳಿ ಪ್ರಪಂಚದ ವಿಷಯ ಸುಖಕ್ಕೆ, ಪ್ರಪಂಚದ ವಿಷಯಕ್ಕೆ ಏನು ಮಾಡೋದು? ನಂಜುಂಡ ಸ್ವಾಮಿಗಳು, ನಂಜುಂಡ ಅಂದರೆ ವಿಷಯವನ್ನು ಹುಡುದವನು ಅಲ್ವಾ? ಶಿವ ಯಾರಿಗೆ ಬೇಕೇ ಕೊಡುದ? 10 ಜನರಿಗೆ ಬೇಕೇ ಕೊಡುದು. ಹಾಗೆ ಅವರ ಹೆಸರಿನಲ್ಲಿ ನಂಜುಂಡ ಸ್ವಾಮಿ, ಅವರಿಂದ ಪ್ರಪಂಚಕ್ಕೆ ಒಳ್ಳೆಯದೇ ಆಗಲಿ ಅಂತ ಹೇಳುದು.
ನಮಃ ಶಿವಾಯ. ಗುರುವೇ ಶರಣಂ. ತಿರುಚಿತ್ರಂಬರಂ. ಓಂ ಗುರುದೇವ್. ಓಂ ಗುರುದೇವ್. ಶುಭಂ 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 ಶುಭಂ. ಶುಭಂ. ಗುರುವೇ ಶರಣಂ. ಗುರುವೇ ಶರಣಂ. ನಮಃ ಶಿವಾಯ. 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 ನಮಃ ಶಿವಾಯ.